ಬಯಲುಸೀಮೆಯವರಿಗೂ ನೀರಿಲ್ಲ, ಮಲೆನಾಡವರಿಗೂ ನೀರಿಲ್ಲ, ಕರಾವಳಿಗೂ ನೀರಿಲ್ಲ. ಪಶ್ಚಿಮ ಘಟ್ಟ ಮತ್ತು ನೇತ್ರಾವತಿಯ ಮೂಲ ಪ್ರದೇಶಕ್ಕೆ ಡ್ಯಾಮೇಜ್ ಮಾಡಿಬಿಡ್ತಾರೆ. ನಾವು ಹೇಳಿದ ಎತ್ತಿನ ಹೊಳೆ, ದುಡ್ಡಿನ ಹೊಳೆ, ದುಡ್ಡು ಹರಿತಾ ಬರ್ತದೆ. ಆಮೇಲೆ ಪತ್ರಿಕೆಯಲ್ಲಿ ಸುದ್ದಿ ಆಗ್ತದೆ, ಆನೆ ದಾಳಿ, ಇದು ಮನುಷ್ಯನ ದಾಳಿ. ನಾನು ದಿನೇಶ್ ಹೊಳ್ಳ ಅಂತ, ನಾನು ಮೂಲತಃ ಕಲಾವಿದ. ಒಂದು ಪರಿಸರ ಪ್ರೇಮದ ಹುಚ್ಚಿನಿಂದಾಗಿ ಚಾರಣ, ಪಶ್ಚಿಮ ಘಟ್ಟ ತಿರುಗಾಡೋದು, ಈ ಒಂದು ಹವ್ಯಾಸಗಳಿಂದ ಏನು ಆಗ್ತಾ ಇದೆ ಅಂಥೇಳಿ ಒಂದೊಂದೇ ವಿಷಯಗಳಿಂದಾಗಿ ನಾನು ಇವತ್ತು ಈ ಹೋರಾಟಕ್ಕೆ ಇಳಿದದ್ದು. ಈ ಪಶ್ಚಿಮ ಘಟ್ಟದ ಪ್ರೇಮದ ಬಗ್ಗೆ ಎಷ್ಟು ವರ್ಷದಿಂದ ನೀವು ಇದ್ದೀರಿ ಈ ಫೀಲ್ಡಲ್ಲಿ? ಎಷ್ಟು ವರ್ಷದಿಂದ? ನಾನು 96ರಿಂದ ಪಶ್ಚಿಮ ಘಟ್ಟದ ಚಾರಣ ಆರಂಭ ಮಾಡಿದ್ದು. ಇವತ್ತಿಗೊಂದು 30 ವರ್ಷಗಳು ಕಳೆಯಿತು. ಈ 30 ವರ್ಷಗಳಲ್ಲಿ ನಾವು ಕಂಡ ಪಶ್ಚಿಮ ಘಟ್ಟ ಯಾರೂ ಕಾಣದ ಪಶ್ಚಿಮ ಘಟ್ಟವನ್ನು, ಅಂದರೆ ಅಗೋಚರವಾಗಿ ಪಶ್ಚಿಮ ಘಟ್ಟದೊಳಗೆ ಏನೆಲ್ಲ ಆಗ್ತಾ ಉಂಟು ಅದು ನಾವು ಚಾರಣದಲ್ಲಿ ಕಂಡುಕೊಂಡದ್ದು. ಯಾಕೆಂದರೆ ನಾವು ರಾತ್ರಿ ಕಾಡಲ್ಲಿ ಹಾಲ್ಟ್ ಆಗ್ತೇವೆ, 2-3 ದಿನ ಆ ಸೂಕ್ಷ್ಮ ಪ್ರದೇಶದಲ್ಲಿ ಇರ್ತೇವೆ. ಆಗಲ್ಲಿ ಏನಾಗ್ತಾ ಉಂಟು, ಬೆಂಕಿ ಹಾಕೋದು ಯಾರು, ಹಂಟಿಂಗ್ ಮಾಡೋದು ಯಾರು, ಗುಡ್ಡ ಜರಿಯೋದು ಯಾಕೆ, ಇದೆಲ್ಲ ನಾವು ಚಾರಣದಿಂದ ಕಲ್ತ್ಕೊಂಡದ್ದು. ಈಗ ಇರುವ ಪಶ್ಚಿಮ ಘಟ್ಟ ಮತ್ತು ನೀವು ಕಂಡ ಪಶ್ಚಿಮ ಘಟ್ಟ, ಲೈಕ್ ಮೇ ಬಿ 10 years ಬ್ಯಾಕ್, 15 years ಬ್ಯಾಕ್, ಅದರ ಮತ್ತು ಈಗ ಡಿಫ್ರೆನ್ಸ್ ಏನಿದೆ? ನಿಮಗೆ ತುಂಬ ಬದಲಾವಣೆ ಆಗಿದೆ. ನಾನು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಪಶ್ಚಿಮ ಘಟ್ಟದ ಶೋಲಾ ಕಾಡಿನೊಳಗೆ ನಾವು ಹೋದರೆ ಅದೊಂದು AC ರೂಮಲ್ಲಿ ಕೂತಾಗೆ, ಅಷ್ಟು ತಂಪು. ಆದರೆ ಈಗೊಂದು 4-5 ವರ್ಷಗಳಿಂದ ಪಶ್ಚಿಮ ಘಟ್ಟ ಹೋದಾಗ ನಮ್ಮ ಮಂಗಳೂರಿನ ತಾಪಮಾನವೇ ಪಶ್ಚಿಮ ಘಟ್ಟದಲ್ಲಿದೆ. ಇದಕ್ಕೆ ಕಾರಣ ಯಾಕೆಂದರೆ ಅಲ್ಲಿಯ ಸೂಕ್ಷ್ಮ ಪ್ರದೇಶಗಳಾದ ಗುಡ್ಡಗಳು ಕುಸಿಯಿತು. ಗುಡ್ಡಗಳು ಕುಸಿದಾಗ ಅರಣ್ಯದ ವ್ಯಾಪ್ತಿ ಪ್ರದೇಶ ಕಡಿಮೆ ಆಯಿತು. ಗುಡ್ಡಗಳು ಕುಸಿದ ಜಾಗದಲ್ಲಿ ಮೊದಲು ಹಸಿರು ಹೊದಿಕೆ ಇತ್ತು. ಈಗ ಅಲ್ಲಿ ಕಲ್ಲು ಮಣ್ಣಿದ್ದ ಕಾರಣ, ಸೂರ್ಯನ ಕಿರಣ ನೇರವಾಗಿ ಬೀಳುವ ಕಾರಣ ಅಲ್ಲಿ ಸುತ್ತ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಟೆಂಪರೇಚರ್ ಜಾಸ್ತಿ ಆದಕೊಳ್ಳೆ ಹೊಳೆಯ ನೀರು ಕಡಿಮೆ ಆಗ್ತದೆ. ನೀರು ಕಡಿಮೆ ಆದಕೊಳ್ಳೆ ವನ್ಯಜೀವಿಗಳು ಊರಿಗೆ ಬರುವುದು ಈ ಕಾರಣದಿಂದಾಗಿ. ಆಮೇಲೆ ಪತ್ರಿಕೆಯಲ್ಲಿ ಸುದ್ದಿ ಆಗ್ತದೆ, ಆನೆ ದಾಳಿ, ಇದು ಮನುಷ್ಯನ ದಾಳಿ. ಪಶ್ಚಿಮ ಘಟ್ಟದ ಮೇಲೆ ಯಾವಾಗ ಮನುಷ್ಯನ ದಾಳಿ ಆರಂಭವಾಯ್ತಾ, ಆ ದಾಳಿ ಅಂದರೆ ಅಲ್ಲಿಯ ಪ್ರಾಜೆಕ್ಟ್ಗಳು, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆದಾಗ ನೋಡಿ ಇದೆಲ್ಲ ದುರಂತಗಳು ಆರಂಭ. ಮತ್ತು ಎಲ್ಲ ನದಿಗಳು ಹುಟ್ಟುವಂಥ ಜಾಗ, ಇವತ್ತು ನೇತ್ರಾವತಿ ಇರಲಿ, ಹೇಮಾವತಿ ಇರಲಿ, ಕಾಳಿ ಇರಲಿ, ಅಘನಾಶಿರಿ ಇರಲಿ, ಅದು ಹುಟ್ಟುವ ಉಗಮ ಜಾಗ ಪಶ್ಚಿಮ ಘಟ್ಟದಲ್ಲಿ. ಅದು ಭಾಳ ಸೆನ್ಸಿಟಿವ್ ಪ್ರದೇಶ, ಭಾಳ ಸೂಕ್ಷ್ಮ ಪ್ರದೇಶ. ಆ ಸೂಕ್ಷ್ಮ ಪ್ರದೇಶದಲ್ಲಿ ನದಿಯ ಹೊರತೆ, ಅಂದರೆ ಅಲ್ಲಿಯ ನೀರಿನ ಹೊರತೆ ಜಾಸ್ತಿ ಆಗ್ತದೆ. ಈ ನದಿ ಹುಟ್ಟುವುದು ಹೇಗೆಂದರೆ, ನಮಗೆ 4 ತಿಂಗಳು ಮಳೆ ಆದರೂ ಪಶ್ಚಿಮ ಘಟ್ಟದಲ್ಲಿ 6 ತಿಂಗಳು 7 ತಿಂಗಳು ಮಳೆ ಆಗ್ತದೆ. ಆ 7 ತಿಂಗಳ ಮಳೆ ನೀರನ್ನು, ಅದಕ್ಕೊಂದು ನೀರಿನ ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೇವೆ, ಆ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು. ಈಗ ನಮಗೆ ವರ್ಷ ಮಳೆ ಮುಗಿದರೂ ಕೂಡ ಹೊಳೆಯಲ್ಲಿ ನೀರು ಬರ್ತದೆ, ಫಾಲ್ಸಲ್ಲಿ ನೀರು ಇಳಿತದೆ ಅಂತ ಕಾರಣ ಆ ನೀರು ಸ್ಟೋರೇಜ್ ಮಾಡ್ತದಲ್ಲ, ಆ ಸ್ಟೋರೇಜ್ ಆದ ನೀರು ಹಂತ ಹಂತವಾಗಿ ಹೊಳೆಗೆ ನೀರು ಸರಬರಾಜು ಮಾಡೋದು. ಅಂದರೆ ಎಲ್ಲಿವರೆಗೆ? ಇನ್ನೊಂದು ಮಳೆಗಾಲದವರೆಗೆ ಇಲ್ಲಿ ಸೆಕೆ ಚಳಿ ಇರುವ ಪ್ರದೇಶದಲ್ಲಿ, ಮಳೆ ಇರದ ಸಂದರ್ಭದಲ್ಲಿ ಆ ನೀರನ್ನು ಹಿಡಿದಿಟ್ಟುಕೊಂಡು, ಅದಕ್ಕೆ ಶೋಲಾ ಕಾಡು ಅಂತ, ಮಳೆ ಕಾಡು, ರೈನ್ ಫಾರೆಸ್ಟ್ ಅಂತ ಹೇಳ್ತೇವೆ. ಆ ರೈನ್ ಫಾರೆಸ್ಟಿಂದ ನಮಗೆ ಹೊಳೆಗೆ ನೀರು ಸರಬರಾಜು ಆಗೋದು. ಮೊದಲಲ್ಲಿ ಹುಲ್ಲುಗಾವಲು ಪ್ರದೇಶ ಇತ್ತು ನೋಡಿ. ಹುಲ್ಲುಗಾವಲು ಅಂದರೆ ಗ್ರಾಸ್ಲ್ಯಾಂಡ್ ಏರಿಯಾ. ಈ ಗ್ರಾಸ್ಲ್ಯಾಂಡ್ ಏರಿಯಾ ಅಂದರೆ ನಮಗೆ ಚರ್ಮ ಇದೆ, ಹೀಗೆ ನಮಗೆ ಚರ್ಮ ಹೇಗೆ ರಕ್ಷಣೆಯೋ ಹಾಗೆ ಬೆಟ್ಟದ ಮೇಲೆ ಹುಲ್ಲುಗಾವಲು ಪ್ರದೇಶ ಬೆಟ್ಟಕ್ಕೆ ರಕ್ಷಣೆ ಅದು. ಅಲ್ಲಿ ಏನಾಗ್ತದೆ ಅಂದರೆ, ಬೆಟ್ಟದ ಮೇಲೆ ಮಳೆ ಬಿದ್ದ ಕೂಡಲೇ ಮಳೆಯ ನೀರು ನೇರವಾಗಿ ಅರ್ಧವಾಸಿ ಕೆಳಗೆ ಹೋಗ್ತದೆ, 50%. ಉಳಿದ ಅರ್ಧ ನೀರು ನಮಗೆ ಕಾರಣವಾಗಿ, ನಮಗೆ ಹೀಗೆ ಶರೀರದಲ್ಲಿ ನರನಾಡಿಗಳಿವೆಯೋ ಹಾಗೆ ಪಶ್ಚಿಮ ಘಟ್ಟದ ಒಳಗೆ ಜಲನಾಡಿಗಳು ಅಂತಿವೆ, ವಾಟರ್ ಲೇಯರ್ಸ್. ಆ ವಾಟರ್ ಲೇಯರ್ಸಲ್ಲಿ ನೀರು ಹೋಗಿ ಅದು ಆ ಶೋಲಾ ಫಾರೆಸ್ಟ್ ಅಂದರೆ ರೈನ್ ಫಾರೆಸ್ಟಲ್ಲಿ ಸ್ಟೋರೇಜ್ ಆಗೋದು. ಆ ರೈನ್ ಫಾರೆಸ್ಟ್ ಹೇಗೆಂದರೆ ಅದಕ್ಕೆ ಎವರ್ ಗ್ರೀನ್ ಫಾರೆಸ್ಟ್, ಅಂದರೆ ವರ್ಷ ಗ್ರೀನ್ ಇರ್ತದೆ ಅದು. ಯಾಕೆಂತ ಹೇಳಿದರೆ ಅಲ್ಲಿ ಸೂರ್ಯನ ಕಿರಣ ನೆಲಕ್ಕೆ ಬೀಳೋದಿಲ್ಲ, ಅಷ್ಟು ತಿಕ್ ಫಾರೆಸ್ಟ್. ಮತ್ತು ಸೂರ್ಯನ ಕಿರಣ ನೆಲಕ್ಕೆ ಬೀಳಿದ ಕೂಡ ಅಲ್ಲಿಯ ಮಣ್ಣಿನ ಮೇಲೆ ಈ ತರಗೆಲೆಗಳು ಬಿದ್ದು ಅದೊಂಥರ ಸ್ಪಾಂಜ್ ಥರ ಆಗ್ತದೆ. ಈ ಸ್ಪಾಂಜ್ ಹೇಗೆ ನೀರನ್ನು ಅಬ್ಸಾರ್ವ್ ಮಾಡ್ತದೆ, ಹಾಗೆ ಅದು ನೀರನ್ನು ಹಿಡಿದಿಟ್ಟುಕೊಳ್ತದೆ. ಅದು ಮತ್ತು ಹೊಳೆಗೆ ಸರಬರಾಜು ಮಾಡೋದು ನೀರು. ಆವಾಗ ಏನಂದರೆ ಅಲ್ಲಿ ಗ್ರಾಸ್ಲ್ಯಾಂಡ್ ಏರಿಯಾ ಇತ್ತು, ಶೋಲಾ ಫಾರೆಸ್ಟ್ ಇತ್ತು, ಗ್ರೀನರಿ ಇತ್ತು. ಗ್ರೀನರಿ ಇದ್ದೊಳಗೆ ಆಟೋಮೆಟಿಕ್ ನೀರಿನ ಹೊರತೆ ಇರ್ತದೆ, ಆಟೋಮೆಟಿಕ್ ವೈಲ್ಡ್ ಎಲಿಮೆಂಟ್ಸ್ ಇರ್ತದೆ. ಆದರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಮಳೆ ಮುಗಿದ ಕೂಡಲೇ ಅಲ್ಲಿ ನೀರು ಕಡಿಮೆ ಆಗ್ತದೆ. ನೀರು ಕಡಿಮೆ ಆದ ಕೂಡಲೇ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಅದರ ಜೊತೆಗೆ ಮಳೆಗಾಲದಲ್ಲಿ ಲ್ಯಾಂಡ್ಸ್ಲೈಡ್ ಆಗ್ತದೆ. ಈ ಎಲ್ಲ ದುರಂತಗಳಿಂದಾಗಿ ಇವತ್ತು ಪಶ್ಚಿಮ ಘಟ್ಟದಲ್ಲಿ ವೈಲ್ಡ್ ಎಲಿಮೆಂಟ್ಸೇ ಕಡಿಮೆ ಆಗಿದೆ. ಯಾವೊಂದು ಬೆಟ್ಟದಲ್ಲಿ ನೋಡಿ, ಇರುವೆಯಿಂದ ಆನೆಯವರೆಗೆ ಒಂದು ರಿಲೇಷನ್ ಇದೆ. ಒಂದು ಇರುವೆ ನಾವು ಇದು ಮಾಡುವಾಗಿಲ್ಲ, ಇರುವೆ ಕೂಡ ನಮ್ಮ ಅದಕ್ಕೊಂದು ರೀತಿಯ ಉಂಟು. ಯಾಕಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಇರುವೆಗಳು ಕಡಿಮೆ ಆದರೆ ಅರೇಬಿಯನ್ ಸಿಯಲ್ಲಿ ಮೀನುಗಳು ಕಡಿಮೆ ಆಗ್ತದೆ ನೋಡಿ. ಇಲ್ಲಿ ಕಾರಣದ ಸಂಬಂಧ ಇದು. ಯಾಕೆಂದರೆ ಇರುವೆಗಳು, ಗೆದ್ದಲು ಹುಳುಗಳು, ಜೇನು ಹುಳುಗಳು ಕಾಡಿನ ಬೆಳವಣಿಗೆಗೆ ಸದಾಕಾಲ ಕೆಲಸ ಮಾಡುವಂಥದ್ದು. ಅವುಗಳ ಸಂಖ್ಯೆಯಲ್ಲಿ ಕಡಿಮೆ ಆದಕೊಳ್ಳೆ ಮತ್ತು ಪ್ರತಿಯೊಂದು ಮಂಗಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಹಕ್ಕಿಗಳಿರ್ಬೋದು ನೋಡಿ. ಈಗ ಕಾಡು ಬೆಳವಣಿಗೆ ಆಗೋದು ಹೇಳಿದರೆ, ಆನೆ ಲದ್ದಿ ಹಾಕ್ತದೆ. ಆನೆ ಲದ್ದಿ ಹಾಕಿ 3ನೇ ದಿನಕ್ಕೆ ಅಲ್ಲಿ ಗಿಡ ಬೆಳೀತದೆ. ಯಾಕೆಂದರೆ ಅದು ಸಸ್ಯಾಹಾರವನ್ನು ತಿನ್ನಿಸೋದು. ಕಾಡು ಕೋಣ ಸಗಣಿ ಹಾಕ್ತದೆ, ಅಲ್ಲಿ ಗಿಡ ಬೆಳೀತದೆ. ಇನ್ನು ಕಡವೆ ಜಿಂಕೆಗಳು ಲದ್ದಿ ಹಾಕಿದರೆ ಅಥವಾ ಏನೇ ಹಾಕಿದರೂ ಗಿಡ ಬೆಳೀತದೆ. ಇನ್ನು ಮಂಗಗಳು, ಮುಸುವ, ಕಾಡುಪಾಪ, ಸಿಂಗಳಿಕ, ಈ ಮುಸುವ ಏನು ಮಾಡ್ತದೆ ಅಂದರೆ, ಈ ಮರದ ಹಣ್ಣನ್ನು 2 ಕಿಲೋಮೀಟರ್ ದೂರ ಅಲ್ಲಿಗೆ,
ಆ ಮರದ ಬೀಜವನ್ನು ಇಲ್ಲಿಗೆ ನೋಡಿ, ಅಲ್ಲಿ ಬೀಜ ಪಸರಣಕ್ಕೆ ಕೆಲಸ ಆಯಿತು. ಹಕ್ಕಿಗಳು ಕೂಡ ಹಾಗೆ, ಮುಸುವ ನೋಡಿ ಇಲ್ಲಿ ಅಷ್ಟು ಬೀಜಗಳು ತಗೊಂಡೋಗಿರ್ತದೆ, ಅದಕ್ಕೆ ಬೇಗ ತರಿಸಿ ತಿಂತದೆ, ಉಳಿದದ್ದು ಎಲ್ಲಿ ಕೆಳಗೆ ಹಾಕ್ತದೆ ನೋಡಿ, ಅಲ್ಲಿ ಕಾಡು ಬೆಳವಣಿಗೆ ಆಗ್ತದೆ. ಹಾಗೆ ಪ್ರತಿಯೊಂದು ಕಾಡಲ್ಲಿ ಎಷ್ಟು ಸಂಚಾರ ಮಾಡ್ತಾವ, ಕಾಡು ಸುಗಮವಾಗಿರ್ತದೆ. ಕಾರಿಡಾರ್ ಅಂತ ಹೇಳ್ತೇವೆ, ಕಾರಿಡಾರ್ ಕನ್ನಡದಲ್ಲಿ ಇದು ಅರಣ್ಯ ವಲಯ ಅಂತ ಹೇಳ್ಕೊಂಡು ಕಾರಿಡಾರ್ ಅಂತ ಹೇಳಿದ್ರೆ ಆವಾಸ ತಾಣ ಅಂತ ಹೇಳೋದು. ಈಗ ಎಲಿಫೆಂಟ್ ಕಾರಿಡಾರಲ್ಲಿ ಎಲಿಫೆಂಟ್ಗಳಿರೋದು, ಟೈಗರ್ ಕಾರಿಡಾರ್ ಇರೋದು. ಅದು ಆ ಎಲಿಫೆಂಟ್ ಕಾರಿಡಾರ್ ಟೈಗರ್ ಕಾರಿಡಾರ್ಗೆ ಬರೋದಿಲ್ಲ. ಆ ಕಾರಿಡಾರ್ಗಳಲ್ಲೇ ಒಂದು ಸಂಚಾರ ಮಾಡೋದು. ಅವಾಗ ಅಪ್ ಟು 200 ಕಿಲೋಮೀಟರ್ಸ್ಗೂ ಹೋಗ್ಬೋದು. ವಲಸೆ ಹೋಗೋದು ಹೇಳ್ತೇವೆ, ಮೈಗ್ರೇಟ್, ವಲಸೆ ಹೋಗೋದು ಅಂತ ಹೇಳ್ತೇವೆ. ಈಗೇನೇ ಇದ್ರೆ ಕಾರಿಡಾರ್ ಇರುವಲ್ಲೆಲ್ಲ ನಾವು ಪ್ರಾಜೆಕ್ಟ್ ಮಾಡ್ತೇವೆ. ಪ್ರಧಾನವಾಗಿ ಈಗ ನಾವು ಒಂದು 15 ವರ್ಷದಲ್ಲಿ ಕಾಣುವಂಥ ಎತ್ತಿನ ಹೊಳೆ. ಜನರಿಗೆ ಎತ್ತಿನ ಹೊಳೆ ಅಂದರೆ ಏನು ಅಂತಿರ್ಬೋದು. ನೇತ್ರಾವತಿ ಆದರೆ ಗೊತ್ತು, ಎತ್ತಿನ ಹೊಳೆ ಏನು ಅಂತೇಳಿ. ಎತ್ತಿನ ಹೊಳೆ ಅಂದರೆ ನಮ್ಮ ನೇತ್ರಾವತಿಗೆ 9 ಉಪನದಿಗಳಿವೆ. ಅದು ಚಾರ್ಮಾಡಿ ಘಾಟಿ, ಶಿರಾಡಿ ಘಾಟಿ, ಬಿಸಿಲೆ ಘಾಟಿ, ಕಟ್ಕಲ್ ಘಾಟಿ, ಎಲ್ಲ ಘಾಟಿಯಲ್ಲಿ ಬೇರೆ ಬೇರೆ ನದಿಗಳು ಬರುವಂಥದ್ದು. ಎತ್ತಿನ ಹೊಳೆ ಅಂದರೆ ಶಿರಾಡಿ ಘಾಟಿಯಲ್ಲಿ ಕೆಂಪು ಹೊಳೆ ಅಂತ ಉಂಟು. ಆ ಕೆಂಪು ಹೊಳೆಗೆ ಎತ್ತಿನ ಹೊಳೆ, ಕೇರಿ ಹೊಳೆ, ಹೊಂಗದ ಹೊಳೆ, ಕಾಡುಮನೆ ಅದೆಲ್ಲ ಉಪನದಿಗಳು. ಈ ಎತ್ತಿನ ಹೊಳೆ ಅಂಥೇಳಿ ನೇತ್ರಾವತಿ ರಿವರ್ ಡೈವರ್ಷನ್ಗೆ ಪ್ರಾಜೆಕ್ಟಿಗೆ ಹೆಸರಿಟ್ಟರು. ಜನರು ಆಗ ಕನ್ಫ್ಯೂಷನ್ ಆದರು. ದಕ್ಷಿಣ ಕನ್ನಡ ಜಿಲ್ಲೆ ಎತ್ತಿನ ಹೊಳೆ ಅಂದರೆ ನಮ್ಮದಲ್ಲ, ನೇತ್ರಾವತಿ ಅಂದರೆ ನಮ್ಮದು. ಎತ್ತಿನ ಹೊಳೆ ಸಕಲೇಶ್ಪುರ ಹರಿಯುವಂಥದ್ದು. ಅದು ಈ ಪ್ರಾಜೆಕ್ಟ್ ಮಾಡುವವರು ಏನು ಮಾಡಿದ್ರು ಹೇಳಿದರೆ, ಎತ್ತಿನ ಹೊಳೆಯ ನೀರು ಆ ಕಡೆ ಹೋಗುವಂಥ ಬಯಲುಸೀಮೆಗೆ ಹೋಗುವಂಥದ್ದು ಅಂತ ಒಂದು ರಾಂಗ್ ಕ್ಯಾಲ್ಕುಲೇಷನ್ ಮಾಡಿದರು. ಆ್ಯಕ್ಚುಲಿ ಎತ್ತಿನ ಹೊಳೆ ಅಂದರೆ ಸಕಲೇಶ್ಪುರದಲ್ಲಿ ಟಾಪಲ್ಲಿರುವಂಥದ್ದು. ಅದು ಸಕಲೇಶ್ಪುರ ಒಂದು ರೌಂಡ್ ಆಗಿ ವಾಪಸ್ ನೇತ್ರಾವತಿಗೆ ಸೇರುವಂಥದ್ದು. ಈಗ ಏನು ಮಾಡಿದೆ ಹೇಳಿದರೆ, ಈಗ ಕಳೆದ 15 ವರ್ಷಗಳಿಂದ ಎತ್ತಿನ ಹೊಳೆ ಅಂದರೆ ಬಯಲು ಸೀಮೆಯವರಿಗೆ, ಈಗ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಏರಿಕೆ ನೀರಿಲ್ಲ, ಅವರಿಗೆ ನೀರು ಸರಬರಾಜು ಮಾಡಬೇಕಂತ ಎತ್ತಿನ ಹೊಳೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಸರ್, ಈಗ ಅದಕ್ಕೆ ವಿರೋಧ ಯಾಕೆ, ಪ್ರತಿಭಟನೆ ಯಾಕೆ ಅಂತ ಹೇಳಿದರೆ, ಎತ್ತಿನ ಹೊಳೆಯಲ್ಲಿ ಆಗಲೇ ನೀರಿಲ್ಲ. ಆಗಲೇ ಶಿರಾಡಿ ಘಾಟಿಯಲ್ಲಿ ಬ್ಯಾಂಗ್ಳೂರು ರೈಲ್ವೆ ಟ್ರ್ಯಾಕ್ ಮಾಡಿದರು ನೋಡಿ. ಎಲ್ಲ ಬೆಟ್ಟಗಳಿಗೆ ಟನೆಲ್, ಸುರಂಗ ಕೊರೆದ್ರು, ಅಲ್ಲಿ ವ್ಯವಸ್ಥೆ ಆಗಿದೆ. ಬ್ಯಾಂಗ್ಳೂರು ಹೈವೇ ಉಂಟು, ಗುಂಡ್ಯ ಹೈಡಲ್ ಪ್ರಾಜೆಕ್ಟ್ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಎತ್ತಿನ ಹೊಳೆಯಲ್ಲಿ ನೀರು ಈಗಾಗಲೇ ಕಡಿಮೆ ಆಗಿದೆ. ಆದರೂ 2011ರಲ್ಲಿ ಅಲ್ಲಿ 24 TMC ಅಂದರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಇಷ್ಟು ನೀರು ಸಿಗ್ತದೆ ಅಂಥೇಳಿ ಸುಳ್ಳು ಅಂಕಿಅಂಶಗಳನ್ನು ಕೊಟ್ಟು ಯೋಜನೆ ಆರಂಭ ಮಾಡಿದರು. TV ರಾಮಚಂದ್ರ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಒಂದು ನೀರಾವರಿ ತಜ್ಞರು. ಅವರು ಅಲ್ಲಿ ಹೋಗಿ ಎಲ್ಲ ಸ್ಟಡಿ ಮಾಡಿ ಆಗ ಅವ್ರು ಹೇಳಿದ್ರು ಟೋಟಲ್ ಸಿಗೋದೇ 9 TMC ನೀರು. ಯಾವುದು? ಎತ್ತಿನ ಹೊಳೆಯಲ್ಲಿ. ಅದರಲ್ಲಿ 8 TMC ನೀರು ಸಕಲೇಶ್ಪುರ ಕುಡಿಯುವ ನೀರು, ಕೃಷಿಕರ ವೇದಿಕೆ, ತೋಟ, ಗದ್ದೆ ಇದಕ್ಕೊಳಗೆ ಸಿಗೋದು 1 TMC ನೀರು. ಸರ್ಕಾರ ಆಗಲೇ ಪ್ರಾಜೆಕ್ಟ್ ನಿಲ್ಲಿಸಬೇಕಿತ್ತು. ಆದರೆ ಸರ್ಕಾರ ಏನು ಮಾಡಿತ್ತು, ಸುಳ್ಳು ಅಂಕಿಅಂಶಗಳನ್ನು ಕೊಟ್ಟು ದೌರ್ಜನ್ಯ ದಬ್ಬಾಳಿಕೆಯಿಂದ ಎತ್ತಿನ ಹೊಳೆ ಯೋಜನೆ ಮಾಡಿದರು. ನಾನು ಆಗಲೇ ಹೇಳಿದಾಗ ಶೋಲಾ ಫಾರೆಸ್ಟು, ಗ್ರಾಸ್ ಲ್ಯಾಂಡ್, ಇವ್ರು ಏನು ಮಾಡಿದ್ರು ಹೇಳಿದರೆ, ಆ ಸೆನ್ಸಿಟಿವ್ ಪ್ರದೇಶಗಳಲ್ಲಿ ಬೆಟ್ಟಗಳ ಒಳಗಿನ ಬಂಡೆಗಳನ್ನೆಲ್ಲ ಡೈನಮೈಟ್ ಹಾಕಿ ಬ್ಲಾಸ್ಟ್ ಮಾಡಿದ್ರು. ಈ ಬೆಟ್ಟಗಳಲ್ಲಿ ಹೇಗೆಂದರೆ ಮಣ್ಣಿನ ಪದರ ಅಂತ ಉಂಟು. ಈಗ ಮೇಲ್ಮೈ ಪದರ ಹುಲ್ಲಿರುವಂಥದ್ದು, ಒಳಮೈ ಪದರ, ನಡುಮೈ ಪದರದಲ್ಲಿ ಮಳೆಯ ನೀರು ಹೋಗುದು. ನಾನು ಹೇಳಿದ ವಾಟರ್ ಲೇಯರ್ಸ್ ನೀರು ಹೋಗುವಂಥದ್ದು. ಇವರು ಬೆಟ್ಟವನ್ನು ಬ್ಲಾಸ್ಟ್ ಮಾಡಿದ ಕೂಡಲೇ ಪದರಗಳೆಲ್ಲ ಬ್ಲಾಕ್ ಆಯಿತು. ಈ ಮಳೆ ನೀರು ಹೇಗೆಂದರೆ ಅದು ತನ್ನದೇ ದಾರಿ ಮಾಡಿಕೊಂಡು ಹೋಗ್ತದೆ. ಈಗ ನೀವೊಂದು ಕಡೆ ಎಲ್ಲರೂ ನೀವು ಬಂದು ಮಾಡಿದರೆ ಅದನ್ನು ಕೊಚ್ಚಿಕೊಂಡು ಅದು ಅದರ ಪಾಡಿಗೆ ಹೋಗ್ತದೆ, ಆ ಸ್ಪೀಡ್ ಅದರದ್ದು. ಎತ್ತಿನೊಳಲ್ಲಿ ಹಾಗೆ ಆಯಿತು, ಎಲ್ಲ ಗುಡ್ಡ ಕುಸಿತ ಆಯಿತು. ಈ ಗುಡ್ಡ ಕುಸಿತ ಆಗಿ ಅವರಿಗೆ ಮಳೆಗಾಲದಲ್ಲಿ ಸಿಗುವ ನೀರೇ ಈಗ ಸಿಗ್ತಾ ಇಲ್ಲ. ಯಾಕೆಂದರೆ ನಾನು ಹೇಳಿದ್ರೆ ಮಳೆಗಾಲದಲ್ಲಿ ನೀರು ಸ್ಟೋರೇಜ್ ಆಗಬೇಕಿತ್ತು. ಸ್ಟೋರೇಜ್ ಆಗುವ ಪ್ರದೇಶದಲ್ಲಿ ಇವರೆಲ್ಲ ಬೆಟ್ಟವನ್ನು ಕೊರೆದ್ರು, ಗುಡ್ಡವನ್ನು ಕೊರೆದ್ರು, ಪೈಪ್ಲೈನ್ ಹಾಕಿದರು, ಬಿಲ್ಡಿಂಗ್ ಮಾಡಿದರು, ಡ್ಯಾಮ್ ಕಟ್ಟಿದರು. ಇಲ್ಲಿ ಕಾಂಕ್ರೀಟ್ ಇದು ಮಾಡೋ ಕಾರಣ ಈಗ ಮಳೆಗಾಲದಲ್ಲೇ ನೀರು ಸ್ಟೋರೇಜ್ ಆಗ್ತಾಯಿಲ್ಲ. ಮಳೆಗಾಲದಲ್ಲಿ ಅವರಿಗೆ ಎಷ್ಟು ಬೇಕು ಅಷ್ಟು ಸ್ಟೋರೇಜ್ ಆಗ್ತಾಯಿಲ್ಲ. ಆದರೆ ಈ ಪ್ರಾಜೆಕ್ಟ್ ಯಾಕೆ ಮಾಡ್ತಾರೆ ಹೇಳಿದರೆ, ನಾವು ಇದಕ್ಕೊಂದು ಇದು ಹೇಳಿದರೆ ಅಂದರೆ ಅದು ಎತ್ತಿನ ಹೊಳೆ ಅಲ್ಲ, ಅದು ದುಡ್ಡಿನ ಹೊಳೆ. ದುಡ್ಡು ಹರಿದು ಬರ್ತದೆ. ಈಗ ನೋಡಿ, ಆರಂಭದಲ್ಲಿ 8,000 ಕೋಟಿ, 13,000 ಕೋಟಿ, ಈಗ 25,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. 24 TMC ಒಂದು 2 TMC ನೀರು ಕೊಡಿ ಅಂತ ನಾವು ಸರ್ಕಾರಕ್ಕೆ ಚಾಲೆಂಜ್ ಕೊಟ್ಟಾಗ ಯಾವ ನೀರಾವರಿ ಸಚಿವರಿಗೆ ಗೊತ್ತಿಲ್ಲ, ಅರಣ್ಯ ಸಚಿವರಿಗೆ ಗೊತ್ತಿಲ್ಲ. ಒಂದು ಪ್ರಾಜೆಕ್ಟಲ್ಲಿ ಇಷ್ಟು ನೀರು ಸಿಗ್ತದೆ ಹೇಳಿದರೆ ಎಲ್ಲ ಫಾರೆಸ್ಟಲ್ಲಿ ನಡ್ಕೊಂಡು ಹೋಗಬೇಕು. ಅಲ್ಲಿಯ ಮಣ್ಣು, ಅಲ್ಲಿಯ ಕಲ್ಲು, ಅಲ್ಲಿಯ ಕೆಸರು, ಅಲ್ಲಿಯ ಎಲ್ಲವನ್ನು ಸ್ಟಡಿ ಮಾಡಬೇಕು. ಅಂದರೆ ಬೇಸಿಗೆಯಲ್ಲಿ ಎಷ್ಟು ನೀರು ಉಳಿತದೆ, ಮಳೆಗಾಲದಲ್ಲಿ ಎಷ್ಟು ಹೆಚ್ಚುವರಿ ನೀರು, ಹರಿದು ಹೋಗುವಂಥದ್ದು ಎಷ್ಟು, ಡ್ಯಾಮಿಗೆ ಎಷ್ಟು, ಈ ಲೆಕ್ಕಾಚಾರ ಮಾಡಬೇಕಿತ್ತು. ಇವರು ಮಾಡಿದ ಬರೀ ಹೆಲಿಕಾಪ್ಟರ್ ಸರ್ವೆ. ಚಾರ್ಮಾಡಿ ಶಿರಾಡಿ ಘಾಟಲ್ಲಿ ಇಲ್ಲಿ ಪೈಪ್ಲೈನ್ ಹಾಕೋದು, ಇಲ್ಲಿ ಡ್ಯಾಮ್ ಹಾಕೋದು, ಇಲ್ಲಿ ಇದು ಮಾಡೋದು ಅಂತ. ಈ ಅಂಕಿಅಂಶಗಳ ಕೊರತೆಯಿಂದ ಮತ್ತು ಅದರ ಮಾಹಿತಿಗಳ ಕೊರತೆಯಿಂದ ಇವತ್ತು ಎತ್ತಿನ ಹೊಳೆ ದಾರಿ ತಪ್ಪಿದೆ. ಇವತ್ತು ಬಯಲು ಸೀಮೆಯವರಿಗೆ ನೀರು ಕೊಡ್ತೇವೆ ಅಂಥೇಳಿ ಅಲ್ಲಿ ನೀರೇ ಸ್ಟೋರೇಜ್ ಆಗ್ತಾಯಿಲ್ಲ. ಆದರೆ ಏನು ಮಾಡಿದರೆ ಹೇಳಿದರೆ, ಓಟು, ನೋಟು, ಸೀಟು, ಅವರಿಗೆ ಓಟು ಸಿಗ್ತದೆ, MLA ಸೀಟ್ ಸಿಗ್ತದೆ, ದುಡ್ಡು ಸಿಗ್ತದೆ. ಈ 3 ವಿಚಾರದಲ್ಲಿ ಅದನ್ನು ಜೀವಂತವಾಗಿರಿಸಿದ್ದಾರೆ. ಆದರೆ ಇಲ್ಲಿ ದುರಂತ ಹೇಳಿದರೆ, ಇದಕ್ಕೆ ಮೊದಲು ಇದೊಂದು ಪ್ರಾಜೆಕ್ಟ್ ಇತ್ತು 2001ರಲ್ಲಿ. ಅದು ನೇತ್ರಾವತಿ ನದಿ ತಿರುವು ಯೋಜನೆ. ನೇತ್ರಾವತಿ ನದಿ ತಿರುವು ಅಂದರೆ ನೇತ್ರಾವತಿ ಎಲ್ಲ ಉಪನದಿಗಳ ಕೆಳಗೆ
ನೀರನ್ನು ಸ್ಟೋರೇಜ್ ಮಾಡಿ ಪಂಪು ಮಾಡಿ ಆ ಕಡೆ ಕೊಂಡೋಗುವಂಥ ಅದರಲ್ಲಿ 60 TMC ನೀರು ಅಂತ ಹೇಳ್ಕೊಂಡು ಅದು ಮತ್ತು ಸರ್ಕಾರ ಬದಲಾವಣೆ ಆದಾಗ ಮತ್ತು ಕೆಲವು ತಾಂತ್ರಿಕ ದೋಷಗಳಿಂದ ಅದು ಬದಲಾವಣೆ ಆಯಿತು. ಅದೇ ಪ್ರಾಜೆಕ್ಟ್ನ ಮಡಿಕೆ ಬೇರೆ ಮಜ್ಜಿಗೆ ಅದುವೆ ಅದೇ ಪ್ರಾಜೆಕ್ಟಲ್ಲಿ ಒಂದು ಏರಿಯಾವನ್ನು ಹಿಡ್ಕೊಂಡು ಎತ್ತಿನ ಹೊಳೆ ಅಂತ ಮಾಡಿದ್ದಾರೆ. ಆ್ಯಕ್ಚುಲಿ ಅದು ಎತ್ತಿನ ಹೊಳೆ ಅಲ್ಲ, ಎತ್ತಿನ ಹಳ್ಳ ಅಂತ ನಮ್ಮ ತುಳುವಲ್ಲಿ ನಾವು ತೋಡು ಹೇಳ್ತೇವೆ. ಬಯಲುಸೀಮೆಯಿಂದ ಎತ್ತುಗಳನ್ನು ಮಲೆನಾಡಿಗೆ ನಮ್ಮ ಕರಾವಳಿಗೆ ಕರ್ಕೊಂಡು ಬರುವಾಗ ಎತ್ತು ನೀರು ಕುಡಿಲಿಕ್ಕೆ ಒಂದು ತೋಡೋದು ಎತ್ತಿನ ಹಳ್ಳ. ಅದನ್ನು ಇವರು ಎತ್ತಿನ ಹೊಳೆ ಅಂತ ವೈಭವೀಕರಣ ಮಾಡಿ 25,000 ಕೋಟಿ ಖರ್ಚು ಮಾಡಿ ಇವತ್ತು ಅಲ್ಲಿ ಆಗೋ ದುರಂತಗಳಿಗೆ ನಮ್ಮ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿರ್ತದೆ. ಇಲ್ಲಿ ಏನಾಯ್ತು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಎತ್ತಿನ ಹೊಳೆ ಅಂದರೆ ನಮ್ಮದಲ್ಲ, ಅದು ಬೇರೆ ಯಾವುದೋ ನದಿ. ನೇತ್ರಾವತಿ ನದಿ ತಿರುವಾಗ ಸ್ವಲ್ಪ ಹೋರಾಟ ಇತ್ತು, ಎತ್ತಿನ ಹೊಳೆಗೂ ಹೋರಾಟ ಕಡಿಮೆ ಇತ್ತು, ನಮ್ಮ ನದಿಯಲ್ಲ ಅಂತ. ಸರ್ಕಾರ ಏನು ಮಾಡಿತ್ತು, ಕೋರ್ಟಿಗೆ ಸುಳ್ಳು ಅಂಕಿಅಂಶಗಳು ಹೇಳ್ಕೊಂಡು, ಆ್ಯಕ್ಚುಲಿ ಅದರ DPR ಅಂತ ಹೇಳ್ತಾರೆ, DPR ಅಂದರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟು, ಅದರಲ್ಲಿಯೇ ಸುಳ್ಳು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಮಳೆಯ ಗೇಜನ್ನು ಸಕಲೇಶ್ವರಲ್ಲಿ ಕಡಿಬೇಕು, ಇವರು ಪಾಣೆಮಂಗಳೂರು ಹಿಡಿದಿದ್ದಾರೆ. ಪಾಣೆಮಂಗಳೂರು ಹೊಳೆ ತುಂಬಿರುವಂಥದ್ದು. ಆಮೇಲೆ ಮಳೆಯ ಲೆಕ್ಕಾಚಾರವನ್ನು ಎಷ್ಟು ಮಳೆ ಬರ್ತದಂತ ಯಾವುದೋ ಇವ್ರ ಹತ್ರ ಕೇಳಿದ್ದಾರೆ, ಖಾಸಗಿ ಎಸ್ಟೇಟ್ ಹತ್ರ. ಈ ರಾಂಗ್ DPRinದಾಗಿ ಪ್ರಾಜೆಕ್ಟ್ ಆರಂಭದಲ್ಲಿ ಎಲ್ಲ ವಿಫಲ ಹಾಕ್ಕೊಂಡು ಇವರೇನು ಮಾಡ್ತಾರೆ, ಕಾನೂನು. ಈಗ ನಾವು ಕೂಡ ಅದರ ಬಗ್ಗೆ ತುಂಬ ಹೋರಾಟ ಮಾಡಿದ್ವಿ, 9 ವರ್ಷ ಕಾನೂನು ಹೋರಾಟ ಮಾಡಿದ್ವಿ, ಗ್ರೀನ್ ಟ್ರಿಬ್ಯುನಲ್ ಎಲ್ಲ ಹೋರಾಟ ಮಾಡಿದ್ವಿ. ಆದರೆ ಸರ್ಕಾರ ಏನು ಮಾಡ್ತಾರೆ, ಇದು ಕುಡಿಯುವ ನೀರಿನ ಯೋಜನೆಗೆ ಯಾವುದು, ಅದಕ್ಕೆ ಯಾರು ಅಡ್ಡಿಪಡಬಾರ್ದು, ಅದಕ್ಕೆ ಯಾವುದು ಪ್ರಕ್ರಿಯೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಸುಳ್ಳು ಅಂಕಿಗಳು ಯೋಜನೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಯಾರಿಗೆ ಸಹ ಗೊತ್ತಿಲ್ಲ ಈಗ ನೇತ್ರಾವತಿ ನದಿ ಅಂದರೆ ಹೇಗೆ ಬರುತ್ತೆ, ಹೇಗೆ ನಮಗೆ ಉಪಯೋಗ ಆಗುತ್ತೆ, ಕುಡಿಲಿಕ್ಕೆ ನೀರಾಗಲಿ, ಕೃಷಿಗೆ ಆಗಲಿ, ಹಾರ್ಟಿಕಲ್ಚರ್, ಆ ಥರ ಫಿಶರೀಸ್, ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ಬೋದು. ಯಾಕೆಂದರೆ ಆ ನೇತ್ರಾವತಿ ನದಿ ಅಂತ ಹೇಳಿ ನೇತ್ರಾವತಿ ನಮಗೆ ಯಾರಿಗೆ ಆ್ಯಕ್ಚುಲಿ ಗೊತ್ತಿರೋದು ನೇತ್ರಾವತಿ ಅಂದರೆ ಏನು, ಹೇಗೆ ಉಪಯೋಗ. ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿದರೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗಳ ದಕ್ಷಿಣ ಭಾರತಕ್ಕೆ ಒಂದು ಜೀವಚೇತನ ಶಕ್ತಿ ಅದು. ವೆಸ್ಟರ್ನ್ ಘಾಟ್ಸ್ ಇದ್ದ ಕಾರಣ ನಾವು ಇದ್ದೇವೆ. ಯಾವುದು ನಮ್ಮ ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಗೋವಾ ಇರ್ಬೋದು, ನಮ್ಮ ಕನ್ಯಾಕುಮಾರಿಯಿಂದ ಹಿಡಿದು ಗುಜರಾತ್ನ ತಪತಿ ನದಿ ಕಿನಾರವರೆಗೆ 1,600 ಕಿಲೋಮೀಟರ್ನಷ್ಟು ವೆಸ್ಟರ್ನ್ ಘಾಟ್ಸ್ ಇದೆ. ಎಲ್ಲ ನಮ್ಮ ನದಿಗಳು ಹೇಮಾವತಿ ಇರ್ಬೋದು, ನೇತ್ರಾವತಿ ಇರ್ಬೋದು, ಕಾವೇರಿ ಇರ್ಬೋದು, ಎಲ್ಲ ನದಿಗಳು ಹುಟ್ಟುವಂಥದ್ದು ಪಶ್ಚಿಮ ಘಟ್ಟದಲ್ಲಿ. ಪಶ್ಚಿಮ ಘಟ್ಟಕ್ಕೆ ಏನೋ ಸಮಸ್ಯೆ ಆದರೆ ಇಡೀ ದಕ್ಷಿಣ ಭಾರತಕ್ಕೆ ಸಮಸ್ಯೆ ಇತ್ತು. ನೀವು ಸಿಂಪಲ್ ಪಶ್ಚಿಮ ಘಟ್ಟ ಎಷ್ಟು ಸ್ಟ್ರಾಂಗ್ ಹೇಳಿದರೆ, ಇವತ್ತು ಒಡಿಸ್ಸಾದಲ್ಲಿ ಚಂಡಮಾರುತ ಕೇಳಿದ್ದೇವೆ, ಮಧ್ಯಪ್ರದೇಶ ಚಂಡಮಾರುತ ಕೇಳಿದ್ದೇವೆ, ಆಂಧ್ರ ಪ್ರದೇಶದಲ್ಲಿ ಚಂಡಮಾರುತ ಕೇಳಿದ್ದೇವೆ. ನಮ್ಮ ದಕ್ಷಿಣದ ಕೋಸ್ಟಲ್ ಏರಿಯಾದಲ್ಲಿ ಈವರೆಗೆ ಚಂಡಮಾರುತ ಯಾಕಾಗಲಿಲ್ಲ ಹೇಳಿದರೆ, ಯಾವುದೇ ಗಾಳಿ ಬಂದರೂ ಅದನ್ನು ಪಶ್ಚಿಮ ಘಟ್ಟ ತಡೆದು ವಾಪಸ್ ಕಳಿಸುವಂಥ ಶಕ್ತಿ ಇದೆ. ಯಾಕೆಂದರೆ 4,000 6,000 ಅಡಿ ಎತ್ತರದ ಬೆಟ್ಟಗಳು, ನಾನ್ ಸ್ಟಾಪ್ ಮೌಂಟೇನ್ಸ್. ಕನ್ಯಾಕುಮಾರಿಯಿಂದ ಗುಜರಾತ್ವರೆಗೆ ನಾನ್ ಸ್ಟಾಪ್ ಮೌಂಟೇನ್ಸ್ಗಳಿಗೆ ಫಾರೆಸ್ಟ್. ಆದ ಕಾರಣ ಇದು ಎಲ್ಲ ದಕ್ಷಿಣ ಭಾರತ ಎಲ್ಲ ಜೀವಸಂಕುಗಳು ಎಲ್ಲ. ಇವತ್ತು ಬೆಂಗಳೂರು ನದಿ ಬೆಳಿಬೇಕಾದ್ರೆ ಪಶ್ಚಿಮ ಘಟ್ಟ ಕಾರಣ, ಮಂಗಳೂರು ಬೆಳಿಬೇಕಾದ್ರೆ ಪಶ್ಚಿಮ ಘಟ್ಟ ಕಾರಣ. ಯಾಕೆಂದರೆ ನಾವು ಟ್ಯಾಪ್ ತಿರುಗಿಸ್ಕೊಳ್ಳಿ ಇವತ್ತು ನೀರು ಬರ್ತದೆ ಹೇಳಿದರೆ ಅದು ಪಶ್ಚಿಮ ಘಟ್ಟದ ನದಿಗಳಿಂದ. ನಾವು ಸ್ವಿಚ್ ಹಾಕಿದಗೊಳ್ಳೇ ಕರೆಂಟು ಬರ್ತದೆ ಹೇಳಿದರೆ ಅದು ಪಶ್ಚಿಮ ಘಟ್ಟದಲ್ಲೇ ಕಾರಣ. ಅಂದರೆ ನದಿ ಹೇಗೆ ಹುಟ್ಟುವುದು ಹೇಳಿದರೆ, ನಾನು ಆಗಲೇ ಹೇಳಿದಾಗೆ ಮಳೆ ನೀರು ಪಶ್ಚಿಮ ಘಟ್ಟದ ಗ್ರಾಸ್ ಲ್ಯಾಂಡಲ್ಲಿ ಸ್ಟೋರ್. ಈಗ ಅರ್ಧ ನೀರು ಕೆಳಗೆ ಹೋಗ್ತದೆ, ನಾವು ಮಳೆಯಲ್ಲಿ ಕಳಂಕ ನೀರು ಅಂತ ಹೇಳ್ತೇವೆ, ಆರೆಂಜ್ ಟೈಪ್ ನೀರು, ಅದು ಮಳೆಗಾಲದ ನೀರು ಹೇಳ್ಕೊಂಡು. ಉಳಿದ ಅರ್ಧ ನೀರು ಪಶ್ಚಿಮ ಘಟ್ಟದ ಒಳಗಿರ್ತದೆ. ಈ ನದಿ ಮೂಲ ಹೇಗೆ ಹೇಳಿದರೆ, ಭಾಳ ನಿರೀಕ್ಷೆ ಇರ್ತದೆ. ನದಿ ಮೂಲ ಅಂದರೆ ಅಲ್ಲಿ ದೊಡ್ಡ ಫಾಲ್ಸ್ ಇರ್ಬೋದು, ನೀರಿರ್ಬೋದು ಅಂತ. ನದಿ ಮೂಲ ಅಂದರೆ ಒಂದು ಸಣ್ಣ ಡ್ರಾಪ್. ಥಿಕ್ ಫಾರೆಸ್ಟ್ನ ಒಳಗೆ ಒಂದು ಕಲ್ಲಿನ ಹಿಡಿದು ಒಂದು ಸಣ್ಣ ಡ್ರಾಪ್ಸ್ ಇಳಿತಾ ಇರ್ತದೆ, ಅದು ನೇತ್ರಾವತಿಯ ಮೂಲ. ಮತ್ತೆ ಕೆಳಗೆ ಬಂದಾಗ ಅದಕ್ಕೆ ಅಲ್ಲೊಂದು ಸ್ಟ್ರೀಮು, ಇಲ್ಲೊಂದು ಬರುತ್ತೆ, ಇಲ್ಲೊಂದು ಫಾಲ್ಸ್ ಎಲ್ಲ ಸೇರಿ ನದಿ ವೈಡ್ ಆಗ್ತಾ ಬರ್ತದೆ. ನದಿ ವೈಡ್ ಆದಷ್ಟೇ ಅದು ಉಪನದಿ ಅದು. ಈಗ ನೇತ್ರಾವತಿಗೆ ನೋಡಿ, ಒಂದು ನಮ್ಮ ಮೃತ್ಯುಂಜಯ ಹೊಳೆ, ಅಣಿಯೂರು ಹೊಳೆ, ಸುನಾಲ ಹೊಳೆ, ಇನ್ನು ಕಪಿಲಾ ಹೊಳೆ, ಕೆಂಪು ಹೊಳೆ, ಬೇರೆ ಹೊಳೆಗಳಿವೆ. ಬೇರೆ ಘಾಟಿ ಪ್ರದೇಶದ ಬರೋದು. ನಿಮಗೆ ಉಪ್ಪಿನಂಗಡಿಯಲ್ಲಿ ಸಂಗಮ ಆಗೋದು ನೋಡಿ, ಕುಮಾರಧಾರ ಮತ್ತು ನೇತ್ರಾವತಿ ಸಂಗಮ ಅಂತ ಹೇಳ್ತೇವಲ್ಲ. ಇದರ ಮುಂದೆ ಹೋದರೆ ಸಣ್ಣ ಒಂದು ತೋಡು ಹೇಳ್ತೇವಲ್ಲ, ಸಣ್ಣ ನೀರಿನ ಹೊರತೆ ಕೂಡ ಬಹಳ ಇಂಪಾರ್ಟೆನ್ಸ್ ಅದು ನದಿ ಹುಟ್ಟುವಂಥ ಜಾಗ. ಎಲ್ಲ ನದಿಗಳ ಮೂಲ ಬರೀ ಸಣ್ಣ ಒಂದು ಡ್ರಾಪ್ಸ್ ಇಳುವಂಥದ್ದು. ಆಮೇಲೆ ಅದಕ್ಕೆ ಎಲ್ಲ ಕಡೆ ನೀರು ಸ್ಟೋರೇಜ್ ಆಗೋದು. ಮತ್ತು ನಾನು ಆಗಲಿ ಮಳೆಗಾಲದಲ್ಲಿ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ನೀರಿನ ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೇವಲ್ಲ, ಆ ಹಿಡಿದಿಟ್ಟುಕೊಂಡ ಕಾರಣ ನಮಗೆ ನೆಕ್ಸ್ಟ್ ಮಳೆಗಾಲ ಆಗೋದು. ಈಗ ನೋಡಿ, 437 TMC ನೀರು ನೇತ್ರಾವತಿಯಿಂದ ಅರಬ್ಬಿ ಸಮುದ್ರಕ್ಕೆ ಹೋಗ್ತದೆ. ಈಗ ಯೋಜನೆಕಾರವರು ಹೇಳಿದಂತೆ ಗೊತ್ತಿದ್ರೆ, ನಾವು ಸಮುದ್ರಕ್ಕೆ ಹೋಗುವ ವೇಸ್ಟ್ ವಾಟರನ್ನು ಕೊಂಡೋಗ್ತೇವೆ ಅಂತೇಳಿ, ವ್ಯರ್ಥ ನೀರು. ಯಾವ ನದಿ ಕೂಡ ವೇಸ್ಟ್ ವಾಟರ್ ಅಂತಿಲ್ಲ. 437 TMC ನೇತ್ರಾವತಿಗೆ ಹೋಗಿ 437 TMC ವಾಪಸ್ಸು ಮೋಡವಾಗಿ ವಾಪಸ್ಸು ಪಶ್ಚಿಮ ಘಟ್ಟಕ್ಕೆ ಬರ್ತದೆ. ಅದೇ ಹೊಳೆ ಇರುತ್ತೆ ನೋಡಿ. ಭದ್ರಾ ಮೇಲ್ದಂಡ ಯೋಜನೆ, ಉಡುಪಿಯಲ್ಲಿ ವಾರಾಹಿ ಯೋಜನೆ, ಇನ್ನು ಎರೆಮಲ್ಲಪ್ಪ ಯೋಜನೆ, ಶರಾವತಿ ಪಂಪ್ಡ್ ಸ್ಟೋರೇಜ್, ಎಲ್ಲ ನದಿಗಳಿಗೂ ಸ್ಟೋರೇಜ್ ಡ್ಯಾಮ್ ಕಟ್ಟಿದ್ದಾರೆ, ಅಣೆಕಟ್ಟು ಕಟ್ಟಿದ್ದಾರೆ.
ಓಕೆ, ಡ್ಯಾಮ್ ಕಟ್ಟಿದರೆ ಈಗ ಹೆಚ್ಚಿರ್ಬೋದು, ಡ್ಯಾಮ್ ಕಟ್ಟಿದರೆ ಒಳ್ಳೇದಲ್ವಾ ಅಂತ. ನಮಗೆ ಒಳ್ಳೆಯದು, ಕುಡಿಯುವ ನೀರು ಕೃಷಿಗೆ ಒಳ್ಳೆಯದು. ಆದರೆ ಒಂದು ನದಿಗೆ ಡ್ಯಾಮ್ ಕಟ್ಟಿದರೆ ಅದು 50% ಸಾಯ್ತದೆ, ಹುಳು ತುಂಬ್ತದೆ. ಬಲಾತ್ಕಾರವಾಗಿ ನೀರು ನಿಲ್ಲಿಸಿದಾಗ ನೀವು ಒಂದು ಹಕ್ಕಿಯನ್ನು ಒಂದು ಹಾರಾಡುವ ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿಯನ್ನು ಪಂಜರದೊಳಗೆ ಹಾಕಿದರೆ 3 ವರ್ಷ ಪಂಜರ ಅದರ ಅರ್ಧ ಬದುಕು ಹೋಯಿತು, ಮತ್ತು ನೀವು ಓಪನ್ ಮಾಡಿಟ್ಟರೆ ಅದು ಹೊರಗೆ ಹೋಗೋದಿಲ್ಲ. ಇವತ್ತು ಡ್ಯಾಮ್ಗಳು ಹಾಗೆ ಎಲ್ಲ ಕಡೆಗೆ ಡ್ಯಾಮ್ ಕಟ್ಟಿದೆ. ನೇತ್ರಾವತಿಗೆ ಡ್ಯಾಮ್ ಕಟ್ಟಿರಲಿಲ್ಲ, ಆಗ ಬಯಲು ಸೀಮೆಗೆ ನೀರಿಸೋಕ್ಕೆ ನೇತ್ರಾವತಿ ನದಿ ತಿರುವಂತೆ ಮಾಡಿದರು. ಈಗ ಎತ್ತಿನ ಹೊಳೆ ಯೋಜನೆ ಅಂತ ಮಾಡ್ತಾಯಿದ್ದಾರೆ. 2017ರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರಪ್ರಥಮ ಬಾರಿಗೆ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿದರು. ಇದರ ಮೀನಿಂಗ್ ಎಂಥದ್ದು? ನೇತ್ರಾವತಿ ಕ್ಯಾಚ್ಮೆಂಟ್ ನೀರಿಲ್ಲ ಅಂತ. ಆಗ ನಮ್ಮ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಘೋಷಣೆ ಮಾಡಿದರು. ಆಗ ಎತ್ತಿನಹೊಳೆ ಪ್ರಾಜೆಕ್ಟ್ ಇತ್ತು ನೋಡಿ, ಅಲ್ಲಿ ಬರಪೀಡಿತ ಜಿಲ್ಲೆಯಿಂದ ಬರಪೀಡಿತ ಜಿಲ್ಲೆಗೆ ನೀರು ಸರಬರಾಜು ಅಂದರೆ ಎತ್ತಿನಹೊಳೆ ಯೋಜನೆ. ಆಗ ನಮ್ಮ ಜನ ಹೇಳಬೇಕಿತ್ತು, ನಮ್ಮಲ್ಲೇ ನೀರಿಲ್ಲ, ಸುಮಾರು 25,000 ಕೋಟಿ ಖರ್ಚು ಮಾಡಿ ಅಂತ ನಮ್ಮ ಜನ ರೈಸ್ ಆಗಬೇಕಿತ್ತು. ಈಗ ಎತ್ತಿನಹೊಳೆ ಸಾಗೆ ಇವರು ಮಾಡಿದ ಡ್ಯಾಮೇಜ್ ನೋಡಿದರೆ ಅದು ಇನ್ನು ಅಲ್ಲಿ ಹೋಯ್ತದು. ಇನ್ನು ಎಂತ, ಯಾಕಂದರೆ ಆ ಏರಿಯಾದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿ ಹಾಕಿದ್ದಾರೆ. 14 ಫೀಟ್ ಇದ್ದು ಪೈಪು, ಅದರಲ್ಲಿ ಅರಬ್ಬಿ ಸಮುದ್ರ ಕೊಂಡೋಗ್ಬೋದು. ಅದಕ್ಕೊಂದು ಹೇಳ್ತೇನೆ ನೋಡಿ, ಒಂದು ಕೋರ್ಟಿಗೆ ಒಂದು ಇದು ಬೇಕಲ್ಲ. ನಾವೊಂದು ಎವಿಡೆನ್ಸ್ ಕ್ರಿಯೇಟ್ ಮಾಡಿದ್ದು ಹೇಗೆಂದರೆ, ನಮ್ಮ ಸಹ್ಯಾದ್ರಿ ಸಂಚಯದವರು ಅಲ್ಲಿಗೆಲ್ಲ ಹೋಗ್ತಿದ್ದೆವು ಆ ಎತ್ತಿನಹೊಳೆ ಯೋಜನೆ ವ್ಯಾಪ್ತಿ ಪ್ರದೇಶಕ್ಕೆ. ಈಗ ಇವರು ಎತ್ತಿನಹೊಳೆ ನೀರು ಕೊಂಡು ಹೋಗ್ತಾ ಹೇಳು, ನಾವು 7-8 ಜನ ನಮ್ಮ ಟೀಮು ಕೈ ಹಿಡ್ಕೊಂಡು, ಯಾವಾಗ ಏಪ್ರಿಲ್ ತಿಂಗಳಲ್ಲಿ, ಆಗ ಮಳೆ ಕಡಿಮೆ ನೋಡಿ, ಏಪ್ರಿಲ್ ಮೇಯಲ್ಲಿ ಮಳೆನೇ ಇರೋದಿಲ್ಲ, ಹೊಳೆ ತುಂಬ ನೀರು ಕಡಿಮೆ ಇರ್ತದೆ. ಆಗ ನಾವು ಕೈ ಹಿಡ್ಕೊಂಡು ರಿವರ್ ಕ್ರಾಸ್ ಮಾಡಿದೆವು. ನಮಗೆ ಇದ್ದದ್ದು 2.5 ಫೀಟ್ ನೀರು. ಇವ್ರು ಹೇಳ್ತಾರಲ್ಲ, ಮಳೆಗಾಲದಲ್ಲಿ ನೀವು ನೀರು ಕೊಂಡೋಗೋದು, ವೇಸ್ಟ್ ವಾಟರ್ ಕೊಂಡೋಗೋದು ಅಂತ. ಆಗಸ್ಟ್ ಅಂದರೆ ಮಳೆಗಾಲದ ಮಿಡ್ಲ್ ಟೈಮ್ ಅದು. ಆಗ ಅದೇ ಏರಿಯಾದಲ್ಲಿ ಕ್ರಾಸ್ ಮಾಡಿದೆವು. 3.5 ಫೀಟ್ ನೀರು. ಇಲ್ಲಿ ಹೆಚ್ಚಿದ್ದು 1 ಫೀಟ್ ನೀರು, ಅದಕ್ಕಲ್ಲಿ 14 ಫೀಟಿದ್ದು ಪೈಪ್ ಹಾಕಿದೆ. 14 ಫೀಟ್ ಪೈಪ್. ಈಗ ಪೈಪ್ಗಳಲ್ಲಿ ನೀರು ಹೋಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ. ಅವರಿಗೆ ಶೇಮ್ ಆಯ್ತದೆ. ಇಷ್ಟು ದೊಡ್ಡ ಪೈಪಲ್ಲಿ ಇಷ್ಟು ಕೆಳಗಿಂದ ಇಷ್ಟು ನೀರು ಬಂದರೆ ಹೇಗಾಗ್ತದೆ? ಈಗ ಅದನ್ನು ಇದು ಬಿಟ್ಟು, ಅದು ಕೆಲವೆಲ್ಲ ಗುಡ್ಡ ಕುಸಿತಾಗಿ ಹೋಯಿತು, ಈಗ ಸಣ್ಣ ಪೈಪ್ ಮಾಡ್ತಿದ್ದಾರೆ. ಹಾಗಾದರೆ ಅಲ್ಲಿ ನೀರಿಲ್ಲ ಅಂತ ನೋಡಿ, ಅಷ್ಟು ಪೈಪ್ಗಳು ಎಷ್ಟು ಕೋಟಿ ಹಣ ವೇಸ್ಟು. ಶರಾವತಿ ವ್ಯಾಲಿಯಲ್ಲಿ ಅದು ಪಂಪ್ಡ್ ಸ್ಟೋರೇಜ್ ಅಂತ, ಅಲ್ಲಿ ಒಬ್ಬರು ಸ್ವಾಮೀಜಿ ಒಂದು 15,000 ಜನವನ್ನು ಸೇರಿಸಿದ್ದಾರೆ. ಅವ್ರು ಹೇಳ್ತಾರೆ, ನೀವು ಮಠಕ್ಕೆ ಬರ್ತೀರಿ, ದೇವರಿಗೆ ಕೈ ಮುಗ್ತೀರಿ, ಮಾಡ್ತೀರಿ ಎಲ್ಲ. ಮಠ ಇರ್ಬೋದು, ಹೋಗ್ಬೋದು, ಮಾಡ್ಬೋದು. ಆದರೆ ನಾಳೆ ನೀವು ಮಕ್ಕಳಿಗೆ ಶರಾವತಿ ನೀರೇ ಇಲ್ಲದೆ ನೀವು ಎಂತ ಮಾಡ್ತೀರಿ, ಏನು ಎಜುಕೇಷನ್ ಕೊಡ್ತೀರಿ ಅಂತ ನೋಡಿ. ಒಬ್ಬ ಸ್ವಾಮೀಜಿ ಹೋರಾಟಕ್ಕೆ ಇನಿಷಿಯೇಟಿವ್ ತಗೊಂಡ್ರೆ ಸರ್ಕಾರ ಸ್ವಲ್ಪ ಇದಾಗ್ತದೆ. ಯಾಕೆಂದರೆ ಅವರಿಂದಾಗಿ ಒಂದು 50,000 ಓಟು ಇರ್ತದಲ್ಲ. ನಮ್ಮಲ್ಲಿ ಎಂಥ ಸ್ವಾಮೀಜಿಗಳು ಯಾರೂ ಬರಲಿಲ್ಲ, ನಮ್ಮಲ್ಲಿ ಸಾರಿಗೆ ಸಪೋರ್ಟ್ ಕೂಡ ಮಾಡಲಿಲ್ಲ. ನಮಗೆ ಆಗ ಗೇಲಿ ಮಾಡಿದರು. ಈಗ ಸೆಕೆ ಆದಾಗ ಎಂಥ ಒಳ್ಳೆಯರು ಇದು ಎಂಥ ಇದು ಕಾಲ ಮೀರಿ ಹೋಯಿತು ಎತ್ತಿನಹೊಳೆ. ಇದಿಲ್ಲಿ ಉಲ್ಟಾ. ಈಗ ಫಾರಿನಲ್ಲಿ ಹೇಗೆ ಅಂದರೆ, ಜನಪ್ರತಿನಿಧಿಗಳು ಜನರಿಗೆ ಬಂದು ಹಾಯ್ 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 ಎಲ್ಲ ಇದು ಮಾಡೋದು. ಇದು ನಾವಿಲ್ಲಿ ಇದು ಓಟ್ ಹಾಕೋದು, ಆಮೇಲೆ ಅಣ್ಣ ಒಂದು ಸೈನ್ ಮಾಡಿ ಅಣ್ಣ ಪ್ಲೀಸ್ ಪ್ಲೀಸ್, ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು. ಇದು ಚೇಂಜ್ ಆಗಬೇಕು. ಜನಪ್ರತಿನಿಧಿಗಳು ಏನಿದೆಲ್ಲ ಅವರು ಈಗ ಹಾಗಾದರೆ ಎತ್ತಿನಹೊಳೆಯಲ್ಲಿ ಇಷ್ಟು ಇವರೇ ಒಂದು ಸೈಂಟಿಫಿಕ್ ರಿಪೋರ್ಟ್ ಕೊಡು. ನಾವು ಎಲ್ಲ ಸರ್ಕಾರಗಳು, BJP ಇರಲಿ, ಕಾಂಗ್ರೆಸ್ ಇರಲಿ, ಎಲ್ಲ ಸರ್ಕಾರ ಕೇಳಿದ್ದೇವೆ, ನೀವು ಒಂದು ಸೈಂಟಿಫಿಕ್ ರಿಪೋರ್ಟ್ ಕೊಡಿ, 24 TMC ನೀರು ಸಿಗ್ತದಂತ ಎವಿಡೆನ್ಸ್ ಕೊಡಿ, ರಿಪೋರ್ಟ್ ಕೊಡಿ, ಸರ್ವೆ ಮಾಡಿದನು. ನಾಳೆಯಿಂದ ನೀವು ಇಷ್ಟೊಂದು ಧಿಕ್ಕಾರ ಹಾಕ್ತಿದ್ದೇವಲ್ಲ, ನಾಳೆ ನಿಮಗೆ ಜೈಕಾರ ಹಾಕ್ತೇವೆ ಅಂತ. ಯಾವ ನೀರಾವರಿ ಸಚಿವ ಕೊಡಲಿಕ್ಕಾಗಲಿಲ್ಲ, ಯಾವ ಅರಣ್ಯ ಸಚಿವನಿಗೆ ಕೊಡಲಿಲ್ಲ, ಯಾವ ಸರ್ಕಾರಕ್ಕೂ ಕೊಡಲಿಕ್ಕಾಗಲಿಲ್ಲ. 8,000 crores ಇಂದ 24,000 ಅದು ಯಾವಾಗ ಕ್ಯಾಲ್ಕುಲೇಷನ್ಸ್ ಬಂತು, ಹೇಗೆ ಬಂತು? ಕ್ಯಾಲ್ಕುಲೇಷನ್ ಮಾಡುವಾಗ ಏನು ತಪ್ಪಾಗಿದೆ, ಯಾಕೆ ಆ ಥರ ಇನ್ಕ್ರೀಸ್ ಆಯಿತು? ಲೈಕ್ 3-4 ಟೈಮ್ ನೋಡಿ. ಒಂದು ಪ್ರಾಜೆಕ್ಟ್ ಸಕ್ಸಸ್ ಆದರೆ ಅದರ DPR ಪ್ರಕಾರವೇ ಅಷ್ಟೇ ಬಜೆಟಲ್ಲಿ ಮುಗಿದು ಹೋಗ್ತದೆ. ಇದು ಪ್ರಾಜೆಕ್ಟ್ ಆರಂಭದಲ್ಲೇ ಉಲ್ಟಾ ಆದರೆ ಕ್ಯಾಲ್ಕುಲೇಷನ್ ತಪ್ಪಿತ್ತು. ಈಗ ಸಿಂಪಲ್ ಹೇಳ್ತೇನೆ, ಆರಂಭದಲ್ಲಿ ಅಲ್ಲಿ ಸಕಲೇಶ್ಪುರದಲ್ಲಿ ಒಂದು ಯಾವುದೋ ಮಾರನಹಳ್ಳಿಯಲ್ಲಿ, ಕಡಗರಹಳ್ಳಿಯಲ್ಲಿ ಕೇರಿ ಹೊಳೆ ಅಂತ ಉಂಟು, ಅದಕ್ಕೆ ಡ್ಯಾಮ್ ಕಟ್ಟಿದ್ರು, ಪೈಪ್ಲೈನ್ ಮಾಡಿದರು. ಇವರ ಈ ಅದೇ ಹೇಳಿದಲ್ಲ, ಮಳೆ ನೀರು ಇಂಗಿತ ಆಗುವ ಸೆನ್ಸಿಟಿವ್ ಪ್ರದೇಶದ ಲೆಕ್ಕಾಚಾರ ಇವರಲ್ಲಿ ಇಲ್ಲದ ಕಾರಣ, ಪಶ್ಚಿಮ ಘಟ್ಟದ ಬಗ್ಗೆ ನಾಲೆಜ್ ಇಲ್ಲದ ಕಾರಣ, ಇವರು ಹಾಕಿದ ಡ್ಯಾಮು, ಇವರು ಹಾಕಿದ ಪೈಪ್ಲೈನ್ ಉಲ್ಟಾಯಿತು, ಗುಡ್ಡ ಕುಸಿತು, ಪೈಪ್ಲೈನ್ ಎಲ್ಲ ಗುಡ್ಡದ ಒಳಗೆ ಹೋಯಿತು, ಡ್ಯಾಮ್ ವೇಸ್ಟ್ ಆಯಿತು. ಪುನಃ ಒಂದು ನೋಡಿ ಡಬಲ್ ಖರ್ಚು. ಮತ್ತು ಅಲ್ಲಿಯ ಲೋಕಲ್ ಜನರಿಗೆ ಅವರಿಗೆ ಪುನರ್ವಸತಿ ಪರಿಹಾರ ಅಂತೆಲ್ಲ ಕೊಟ್ಟು ಸಿಗದೆ ಮಾಡಿ ಎಲ್ಲ ಆಗೋ, ಅವರಿಗೆ 4 ಪಟ್ಟು ದುಡ್ಡು ಕೊಟ್ಟರು ಹೇಳದಿರುವಾಗ ಅದಕ್ಕೆ ಖರ್ಚು. ಮತ್ತು ಗುಡ್ಡಗಳು ಕುಸಿದಾಗ ಇಡೀ ಟೋಟಲ್ ನಿಮ್ಗೆ ನೋಡಿ, ಈಗ ಇಲ್ಲಿ ನೀರು ಸ್ಟೋರೇಜ್ ಅಂತ ಹೇಳುವಾಗ ನಿಮ್ಗೆ ಇಲ್ಲಿ ಗುಡ್ಡ ಕುಸಿತ ಹೇಳುವಾಗ ಇಲ್ಲಿ ನೀರು ಎಲ್ಲ ಬಂದಾಯಿತು, ಆಟೋಮೆಟಿಕ್ ಇನ್ನೊಂದು ಕಡೆಗೆ ಹೋಗಬೇಕು, ಖರ್ಚು ಮುಂದೆ 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 ಹೋಗ್ತಾ ಬಂತು. ಮತ್ತು ಏನು ಹೇಳಿದರೆ, ನೀರೇ ಸಿಗ್ತಾಯಿಲ್ಲ ಅಂತ ಹೇಳುವಾಗ ನೋಡಿ, ಒಂದು ನೀರು ಸಿಗದೆ ಹೇಳುವಾಗ ಅದಕ್ಕೆ ನೀರಾವರಿ ತಜ್ಞರು ಅದಕ್ಕೆ ಇನ್ನೊಂದು ಪರ್ಯಾಯ ವ್ಯವಸ್ಥೆ ಕೊಡೋದು ಹೊರತು ಆದದ ತಪ್ಪಿಗೆ ಪರಿಹಾರ ಅಂತಿಲ್ಲ ನೋಡಿ. ಪರ್ಯಾಯ ಆಗುವಾಗ ಇನ್ನೊಂದು ದೊಡ್ಡ ದುಡ್ಡು ಹೋಗ್ತಾ 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 ಬಂತು. ತುಂಬ ಡ್ಯಾಮೇಜ್ ಆಗಿದೆ. 6 ಈವರೆಗೆ ಮಳೆಗಾಲದಲ್ಲಿ ಡ್ಯಾಮೇಜ್ ಆಗ್ತುಂಟು. ಅಲ್ಲಿ
ಗುಡ್ಡ ಕುಸಿತವನ್ನು ಅವರು ಸುದ್ದಿ ಮಾಡ್ತಾ ಇಲ್ಲ. ಗುಡ್ಡ ಕುಸಿತ ಹೆಚ್ಚಾದಷ್ಟು ಇವರ ಯೋಜನೆಯ ವೆಚ್ಚ ಜಾಸ್ತಿ ಕೋಟಿ 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 ಮುದ್ದೆ ಹೋಗ್ತಾ ಉಂಟು. ನಮ್ಮ ಲೆಕ್ಕಾಚಾರದ ಪ್ರಕಾರ ಈಗ ನೀರು ಸಿಗ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ನನ್ನ ಲೆಕ್ಕಾಚಾರ ಪ್ರಕಾರ ಈಗ 15 ವರ್ಷ ಆಯಿತು ಅವರು ಕಾಮಗಾರಿ ಮಾಡಿ, ಇನ್ನೊಂದು 15 ವರ್ಷ ಕಾಮಗಾರಿ ಮಾಡ್ತಾರೆ. ಅವರ ಗುರಿ ಇಂಟೆನ್ಷನ್ ಹೇಳಿದರೆ ಬಜೆಟಲ್ಲಿ ಸಾವಿರ ಕೋಟಿ ಹಣ ಬರ್ತದೆ. ಪ್ರಾಜೆಕ್ಟ್ ಅಂತೂ ಬಯಲುಸೀಮೆಯವರಿಗೆ ಒಂದು ಚೂರು ನೀರು ಸಿಗ್ತಾ ಇಲ್ಲ. ಅದರ ಜೊತೆಗೆ ಈಗ ಏನಾಗಿದೆ ಹೇಳಿದರೆ ನೋಡಿ, ಅವರು ಕುಡಿಯುವ ನೀರಿನ ಯೋಜನೆ ಅಂತ ಹೇಳ್ತಾ ಇದ್ದರು. ಈಗ ಮೊನ್ನೆ ಕೋಲಾರದವರಿಗೆ ಪೈಪ್ಲೈನ್ ಹಾಕಿದ್ದಾರೆ, ಚಿಕ್ಕಬಳ್ಳಾಪುರಕ್ಕೆ ಪೈಪ್ಲೈನ್ ಹಾಕಲಿಲ್ಲ. ಇಲ್ಲಿ ಮೊನ್ನೆ ಹೇಳ್ತಾರೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕೊಟ್ಟು ಬ್ಯಾಂಗ್ಳೂರಿಗೆ ಕುಡಿಯುವ ನೀರು. ನೋಡಿ, ಅವರ ಮೂಲ ಅಂಶ ಇಲ್ಲಿ ಬಂತು. ಇಷ್ಟು ಸಮಯ ಇದನ್ನು ಹೈಡ್ ಮಾಡಿದ್ರು. ಆ್ಯಕ್ಚುಲಿ ಸ್ಟಾರ್ಟಿಂಗೇ ಇದು. ಈಗ ಬ್ಯಾಂಗ್ಳೂರು ತುಂಬ ಒಟ್ಟು ಬೆಳೀತಾ ಉಂಟು. ಬ್ಯಾಂಗ್ಳೂರು ನಿಮಗೆ ಹಣ ಕೊಟ್ಟರೆ ಏನೂ ಸಿಗ್ತದೆ, ಅವ್ರಿಗೆ ಸಿಗದೇ ಇರೋದು ಒಂದು ನೀರು, ಒಂದು ಎಲೆಕ್ಟ್ರಿಸಿಟಿ. ತುಂಬ ಬೆಳೀತಾ ಉಂಟು, ವೈಡಾಗಿ ಬೆಳೀತಾ ಉಂಟು, ಬಿಲ್ಡಿಂಗ್ಗಳು ಎಕ್ಸ್ಪಾಂಡ್ ಆಗ್ತಾ ಉಂಟು. ಎಲೆಕ್ಟ್ರಿಸಿಟಿ ಬೇಕು, ನೀರು ಬೇಕು. ಇದೆರಡು ಸಿಗದೇ ಇರೋ ಕಾರಣ ಅದರ ಮೂಲ ಎತ್ತಿನ ಹೊಳೆ. ಇದನ್ನು ಅವ್ರು ಹೈಡ್ ಮಾಡ್ತಾ ಬಂದರು. ಈಗ ನಮಗೆ ಫೈಟ್ ಮಾಡಬೇಕಾದ್ರೆ ನಾವು ಡ್ರಿಂಕಿಂಗ್ ವಾಟರ್ ಅಂತೇಳಿ ಕೋರ್ಟಲ್ಲಿ ನಮ್ಮದು ವಿಫಲ ಆದ ಕಾರಣ ಈಗ ನಮಗೆ ಹೇಳ್ಬೋದು. ಹಾಗಾದ್ರೆ ಇಷ್ಟು ವರ್ಷ ಸುಳ್ಳು ಹೇಳಿ ಈ ಪ್ರಾಜೆಕ್ಟ್ ಯಾಕೆ ಮಾಡಿದ್ದೀರಿ? ಸರ್ಕಾರದ ವಿರುದ್ಧ ಈಗ ಪ್ರಶ್ನೆ ಮಾಡ್ಬೋದು. ಈ ಕೆಲವು ಯೂತ್ ಎಲ್ಲ ಬಂದಿದ್ದಾರೆ ಎತ್ತಿನ ಹೊಳೆ ಬಗ್ಗೆ ಸ್ವಲ್ಪ ಹೋರಾಟ ಮಾಡುವ ಅಂತ. ಮತ್ತು ನನ್ನ ಒಂದು ಇದು ಹೇಳಿದರೆ, ನಾನು 2012 ಹೇಳಿದ್ದೇನೆ, ಇದು ಒಂದು ಬ್ಯಾಂಗ್ಳೂರು ಇಂಡಸ್ಟ್ರಿಯಲ್ ಮಾಫಿಯಾ ಅಂತ ಆಗಲೇ ಹೇಳಿದ್ದೇನೆ. ಎರಡನೇದಾಗಿ ಈಗ ಇವರು ಬಯಲುಸೀಮೆಯವರಿಗೆ ನೀರು ಹೇಳ್ತಾರೆ, ನಾಡಿದ್ದು ಬಯಲುಸೀಮೆಯವರಿಗೂ ನೀರಿಲ್ಲ, ಮಲೆನಾಡವರಿಗೂ ನೀರಿಲ್ಲ, ಕರಾವಳಿಗೂ ನೀರಿಲ್ಲ, ಪಶ್ಚಿಮ ಘಟ್ಟ ಮತ್ತು ನೇತ್ರಾವತಿಯ ಮೂಲ ಪ್ರದೇಶಕ್ಕೆ ಡ್ಯಾಮೇಜ್ ಮಾಡಿಬಿಡ್ತಾರೆ. ಮೊನ್ನೆ ಟ್ರಯಲ್ ಟೆಸ್ಟ್ ತೋರಿಸ್ತಾರೆ. ಟ್ರಯಲ್ ಟೆಸ್ಟ್ ಮಾಡುವಾಗಲೇ ಅಲ್ಲಿ ಪೈಪ್ ಬ್ಲಾಸ್ಟ್ ಆಗಿ ಗುಡ್ಡ ಕುಸಿದಿದೆ. ಇನ್ನು ಈಗ 7 ಡ್ಯಾಮ್ ನೀರು ಸ್ಟೋರೇಜ್ ಮಾಡಿ, ಈ ಡ್ಯಾಮ್ ನೀರನ್ನು ಒಟ್ಟು ಮಾಡಿ, ಅಲ್ಲಿ ಇದು ದೊಡ್ಡನಾಗರ ಅಂತ ಉಂಟು, ಅಲ್ಲಿ ನೀರನ್ನು ಒಟ್ಟು ಮಾಡಿ, ಅಲ್ಲಿಂದ ಪಂಪಿಂಗ್ ಸ್ಟೇಷನ್, ಅಲ್ಲಿಂದ ಮತ್ತೆ ಪಂಪ್ ಮಾಡೋದು, ಅದೆಲ್ಲ ಇನ್ನೂ ಆಗಬೇಕಷ್ಟೇ. ಅದೆಲ್ಲ ಆಗುವಾಗ ಸಕಲೇಶ್ಪುರದಲ್ಲಿ ಎಲ್ಲರಿಗೂ ಸಮಸ್ಯೆ ಗೊತ್ತಾಗ್ತದೆ. ಫ್ಯೂಚರಲ್ಲಿ ಮಂಗಳೂರು ಬೆಳಿಬೋದು, ದೊಡ್ಡ 20-50 ಫ್ಲೋರ್ ಇದು ಫ್ಲ್ಯಾಟ್ ಬೆಳಿಬೋದು, ಎಕ್ಸ್ಪಾಂಡ್ ಆಗ್ಬೋದು, ಎಲ್ಲ ಆಗ್ಬೋದು, ದೊಡ್ಡ ಫ್ಲೈಓವರ್ ಇರ್ಬೋದು, ರೋಡ್ ಇರ್ಬೋದು. ಕುಡಿಲಿಕ್ಕೆ ನೀರೇ ಇಲ್ಲದ್ರೆ ನಾವು ಅದನ್ನು ಎಲ್ಲಿಯೂ ಆಲೋಚನೆ ಮಾಡ್ತಿಲ್ಲ. ನೋಡಿ, ಈಗ ಮಂಗಳೂರಲ್ಲಿ 50 ಫ್ಲೋರ್ ಅಂತೆ ಫ್ಲ್ಯಾಟ್ಗಳು, ಓಕೆ, ಎಲ್ಲ ಹೌದು, ಸ್ಮಾರ್ಟ್ ಸಿಟಿ ಅಂತ ಎಲ್ಲ ಹೌದು. ಫ್ಯೂಚರಲ್ಲಿ ಕುಡಿಲಿಕ್ಕೆ ನೀರು ಎಂತ ಮಾಡೋದು? ಎಲ್ಲವನ್ನು ಸೃಷ್ಟಿ ಮಾಡ್ಬೋದು, ಹೊಳೆಯನ್ನು ಸೃಷ್ಟಿ ಮಾಡಲಿಕ್ಕಾಗೋದಿಲ್ಲ. ಅಮೇರಿಕಾದಲ್ಲಿ 30 ವರ್ಷ ಹಿಂದೆ ಕೊಲಾಡ್ರೋಲೋ ನದಿ ಅಂಥೇಳಿ ಒಂದಿತ್ತು. ಅದು ನೀವು ಅದರ ಕೆಲವು ಈಗ ಫೋಟೋಸ್ ಉಂಟು, ವಿಡಿಯೋ ಎಲ್ಲ ಫೋಟೋಸ್ ನೋಡಿದರೆ ಇಡೀ ಓಪನ್ ಇದು ಸ್ಯಾಂಡ್, ಅಲ್ಲಲ್ಲಿ ಮೀನುಗಳ ಮುಳ್ಳುಗಳು. ಆಮೇಲೆ ರಷ್ಯಾದಲ್ಲಿ ಅರಲ್ ನದಿ, ಆಸ್ಟ್ರೇಲಿಯಾದಲ್ಲಿ ಸ್ಲೋವಿಯಾ ನದಿ. ಯಾವಾಗ 30 ವರ್ಷ ಹಿಂದೆ ನದಿ ತಿರುವು ಇಡೀ ನಮ್ಮ ಎನ್ವೈರ್ಮೆಂಟಿಗೆ ಡೇಂಜರ್ ಅಂತ ಬಿಟ್ಟಿದ್ದಾರೆ. ನಮ್ಮಲ್ಲಿ ನೋಡಿ 15 ವರ್ಷ ನೀರಿಲ್ಲ ಹೇಳಿದ್ರು ಪ್ರಾಜೆಕ್ಟ್ ಜೀವಂತ ಆಗ್ತಾ ಉಂಟು. ಅಂದರೆ ಸ್ಮಾರ್ಟ್ ಸಿಟಿ ಮಾಡುವಾಗ ಗ್ರೌಂಡ್ ವಾಟರ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಮೋರಿ, ಚರಂಡಿ, ಡ್ರೈನೇಜ್ ಇದು ಯಾವುದಿಲ್ಲದೆ ಎಲ್ಲ ಕಡೆಯಲ್ಲಿ ಇದು ಇಂಟರ್ಲಾಕ್ ಹಾಕಿ, ಸಿಮೆಂಟ್ ಹಾಕಿ, 2 ಲೈಟ್ ಹಾಕಿದ ಕೂಡ ಅದು ಸ್ಮಾರ್ಟ್ ಸಿಟಿ ಅಲ್ಲ. ಮೇಯ್ನ್ ನಮಗೆ ಬೇಕಿದ್ದು ಗ್ರೌಂಡ್ ವಾಟರ್. ಈಗ ಗ್ರೌಂಡ್ ವಾಟರ್ ನೋಡಿ, ಮಂಗಳೂರಲ್ಲಿ 700 ಫೀಟ್ ಹೋಗಿದೆ. ಈಗ ಇದೇ ಚಿಕ್ಕಬಳ್ಳಾಪುರದಲ್ಲಿ 25 ಇಯರ್ಸ್ ಬ್ಯಾಕ್ 700 ಡೀಪ್ ಇತ್ತು, ಈಗ ಅಲ್ಲಿ 1800 ಡೀಪ್ ಹೋಗಿದೆ. ನೋಡಿ, ನಮಗೂ ಒಂಥರ ಡೇಂಜರಸ್ ಇದು ಸಿಗ್ನಲ್ ಕೊಡ್ತಾ ಉಂಟು. ಅದು ನಾವು ಯಾರು ಅಲರ್ಟ್ ಆಗ್ತಾಯಿಲ್ಲ. ನಾವು ಬಿಲ್ಡಿಂಗ್ ಜಾಸ್ತಿ ಆಯಿತು, ಅಲ್ಲಿ 1 ಕೋಟಿ ಫ್ಲ್ಯಾಟು, ಇಲ್ಲಿ 2 ಕೋಟಿ ಫ್ಲ್ಯಾಟ್, ನಾವು ಅದರಲ್ಲೇ ಇದ್ದೇವೆ. ಈಗ ನಾವು ಹೋರಾಟ ಮಾಡೋದು ಅವರಿಗೆ ನೀರು ಕೊಡಬಾರ್ದು ಅಂತಲ್ಲ. ಇಲ್ಲಿ ಧಾರಾವಾಡವಾಗಿ ಎತ್ತಿನ ಹೊಳೆ ನೇತ್ರಾವತಿ ನೀರು ಇದ್ದಿದ್ದರೆ ಒಂದಿಷ್ಟು ಕೊಡಿ ಅಂತ ನಾವು ಹೇಳ್ತಿದ್ದೆವು. ಆದರೆ ಇವರು ಈಗ ಮಾಡೋ ಲೆಕ್ಕದಲ್ಲಿ ನೇತ್ರಾವತಿಯಲ್ಲಿ ನಮಗೆ ನೀರಿಲ್ಲ. ನಮಗೆ ನೀರಿಲ್ಲದ ಕಾರಣ ನೋಡಿ, ನಮಗೆ ಮಾರ್ಚ್ ಏಪ್ರಿಲಲ್ಲಿ ನೀರಿಗೆ ರೇಷನಿಂಗ್ ಮಾಡೋದು. ಮತ್ತು ಇನ್ನೊಂದು, ನಮಗೆ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರು ರಾಜಸ್ಥಾನ ಅಂತ ಮರುಭೂಮಿಯಲ್ಲಿ ಕೆರೆಗಳಿಗೆ ಜೀವಂತ ಕೊಟ್ಟು ನೀರುಣಿಸಿದ್ದಾರೆ. ಅವರು ಜಲಚೇತನ ಯಾತ್ರೆ ಅಂತ ಬಂದಿದ್ದಾಗ ಇದೇ ಚಿಕ್ಕಬಳ್ಳಾಪುರ ದೊಡ್ಡರಾಯಪ್ಪನ ಕೆರೆ ಅಂತಿತ್ತು. 25 ವರ್ಷದಿಂದಲ್ಲಿ ಕೆರೆ ಇತ್ತು, ಡಂಪಿಂಗ್ 2 ಆಯಿತು, ಎಲ್ಲ ಹೂಳು ತುಂಬಿ ಕೆರೆ ಮುಚ್ಚಿ ಹೋಯಿತು. ಅದರಲ್ಲಿರುವ ಎಲ್ಲ ಹೂಳು ತೆಗೆದಾಗ ಆ ಕೆರೆ ಫುಲ್ಲು ನೀರು ಬಂದಿದೆ. ಇಂಥ 3686 ಕೆರೆಗಳು ಚಿಕ್ಕಬಳ್ಳಾಪುರ ಕೋಲಾರದ ಸುತ್ತಮುತ್ತ ಇತ್ತು. ಇವತ್ತು ಖಾಲಿ 300 ಕೆರೆಗಳಿವೆ. ಆ 3686 ಕೆರೆಗಳಿಗೆ ಮರುಜೀವ ಕೊಟ್ಟರೆ 24,000 ಕೋಟಿ ಬೇಡ, 3,000 ಕೋಟಿಯಲ್ಲಿ ಮುಗಿದು ಹೋಗ್ತದೆ. ನೀರಿಗೆ ಅಲ್ಲಿ ಆಲ್ಟರ್ನೇಟಿವ್ ವ್ಯವಸ್ಥೆ ಉಂಟು. ಸರ್ಕಾರಕ್ಕೆ ಏನಂದರೆ, ಒಂದು ಇಷ್ಟು ಕೋಟಿದ್ದು ಇಷ್ಟು ಪ್ರಾಜೆಕ್ಟ್ ಆಗಬೇಕು ಹೇಳಲಿಕ್ಕೆ, ಅಭಿವೃದ್ಧಿ, ಇಂಪ್ರೂವ್ಮೆಂಟು, ಡೆವಲಪ್ಮೆಂಟ್ ಅಂತ ಹೇಳ್ತಾರಲ್ಲ, ಆದರೆ ಅದರ ಹಿಂದೆ ಆಗುವಂಥದ್ದು ನಾವು ಯಾರೂ ಪ್ರಶ್ನಿಸ್ತಾ ಇಲ್ಲ. ನಮ್ಮಲ್ಲಿ ಇರುವಂಥ ನೀರಿನ ಕ್ವಾಲಿಟಿ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ ಒಂದು ಹೇಳಿ. ಅಲ್ಲ, ನೇತ್ರಾವತಿಯ ನೀರು ನಮಗೆ, ನಾವು ಅದರ ಫಲಾನುಭವಿಗಳು. ದಕ್ಷಿಣ ಕನ್ನಡ ಜಿಲ್ಲೆಯವರು ಕೃಷಿ ಆಗಲಿ, ಮಹಾನಗರ ಕುಡಿಯುವ ನೀರಾಗಲಿ, ನೇತ್ರಾವತಿಯ ನೀರಿನ ಸಮಸ್ಯೆಯಲ್ಲಿ ನೀರು ಹುಟ್ಟುವಂಥ ಆ ಪ್ರಕ್ರಿಯೆಗೆ ಸಮಸ್ಯೆ ಆಗುವಂಥದ್ದು. ಅದಕ್ಕೆ ನಮ್ಮ ಮುಂದೆ ಏನು ಮಾಡಬೇಕು ಹೇಳಿದರೆ,
ನಮ್ಮ ಮನೆಯ ವ್ಯಾಪ್ತಿಯಲ್ಲಿ ನಾವು ಒಂದಷ್ಟು ನಮ್ಮ ಮಳೆ ಕೊಯ್ಲು ಮಾಡಿ ನಮ್ಮ ಮನೆಯ ಇದರಲ್ಲಿ ಗ್ರೌಂಡ್ ವಾಟ್ರಿಗೆ ಹೋಗುವಷ್ಟು ನಾವು ಅಂತರ್ಜಲವನ್ನು ಸೋಸುವಂತೆ ಮಾಡಿದರೆ, ಇಡೀ ಮಂಗಳೂರು ವ್ಯಾಪ್ತಿಯಲ್ಲಿ ಗ್ರಾಮೀಣ ವ್ಯಾಪ್ತಿಯಲ್ಲಿ ಮಾಡಿದರೆ ನಮಗೆ, ಯಾಕೆಂದರೆ ಗ್ರೌಂಡ್ ವಾಟ್ರ್ ಇದಾದಷ್ಟು ಸುತ್ತಮುತ್ತ ನೀರಿದ. ನೋಡಿ, ಮೊದಲು ಕೃಷಿ ಇತ್ತು, ಗದ್ದೆ ಮಾಡ್ತಿದ್ರು. ಗದ್ದೆ ಮಾಡುವಾಗ ಆಟೋಮೆಟಿಕಲಿ ಒಂದು ಕೆರೆ ಅಥವಾ ಹರಿಯುವ ನೀರಿಗೆ ಒಡ್ಡು ನೋಡಿ, ಒಂದು ತಾಪಕ್ಕೆ ತಂಪು ಹೆಚ್ಚಾಯಿತು, ಇನ್ನೊಂದು ಗ್ರೀನರಿಗೆ ಹೆಚ್ಚಾಯಿತು, ಇನ್ನೊಂದು ಗ್ರೌಂಡ್ ವಾಟ್ರಿಗೆ ಸದಾ ನೀರಿರ್ತಿತ್ತು. ಈಗ ಗದ್ದೆಗಳಿರೋಲ್ಲ ಸೈಟ್ಗಳದು, ಪ್ಲಾಟ್ಗಳು ಎಲ್ಲ ಗ್ರಾಮೀಣ ಪರಿಸ್ಥಿತಿ ಗದ್ದೆಗಳಿಲ್ಲ ಈಗ. ಈ ಪರಿಸ್ಥಿತಿ ಬರಲಿಕ್ಕೆ ಈಗ ನೋಡಿ, ವಿಶ್ವಸಂಸ್ಥೆಯೇ ಕಳೆದ ವರ್ಷ ಕೊಟ್ಟಿದೆ, ಇನ್ನು ಕೇವಲ 15-20 ವರ್ಷಗಳಲ್ಲಿ ಜಗತ್ತಲ್ಲಿ 40 ಕೋಟಿ ಜನರಿಗೆ ಶುದ್ಧ ಕುಡಿಯುವ ನೀರಿಲ್ಲ ಅಂತ ವಿಶ್ವಸಂಸ್ಥೆ ವರದಿ ಕೊಟ್ಟಿದೆ. ಡೆವಲಪ್ಮೆಂಟ್ ಮಾಡ್ತಾರೆ ನಮ್ಮಿಂದ ದೊಡ್ಡ ಸಿಟಿಗಳದೆಲ್ಲ, ನಮ್ಮ ಪ್ಯಾರಿಸ್, ಸಿಯೋಲ್ ಎಲ್ಲ. ಆದರೆ ನೇಚರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಹೇಳಿದರೆ, ಗ್ರೌಂಡ್ ವಾಟ್ರಿಗೆ ಡಿವೈಡ್ರಲ್ಲಿ ಎಲ್ಲ ಕಡೆಯಲ್ಲೂ ಮರಗಳು, ಅಲ್ಲಲ್ಲಿ ಗ್ರೀನ್, ಎಲ್ಲಿ ಉಂಟು ಇದರೆಲ್ಲ ಸಿಟಿಯಲ್ಲಿ ಗ್ರೀನ್ ಹೊದಿಕೆಗಳು. ಇಷ್ಟು ನಾವು ಯಾಕೆ ಮಾಡ್ತಾಯಿಲ್ಲ, ಯಾಕೆ ಬದಲಾವಣೆ ಆಗ್ತಾಯಿಲ್ಲ? ಯಾಕೆ ನಮ್ಮ ಫ್ಯೂಚರಿಗೆ ಅದು ಬೇರೆ ಅಂತಲ್ಲ. ನಾವು ನಾಳೆ ಸೇಫ್ ಆಗಿರಬೇಕಾದ್ರೆ ನಮ್ಮ ಇದನ್ನು ಸೇಫ್ ಆಗಿಟ್ಟರೆ ಆಯಿತು. ಎಷ್ಟೇ ಎಜುಕೇಷನ್ ಕಲೀಲಿ, ಬದುಕಲಿಕ್ಕೆ ನೇಚರ್ ಬೇಕೇ ಬೇಕು. ಈಗ ನಮ್ಮ ಹೋರಾಟ, ನೀವು ಹೋರಾಟ ಎಲ್ಲ ಮಾಡ್ತಿದ್ದೀರಿ, ಅದಕ್ಕೆ ಜಾಯಿನ್ ಆಗೋದಾದ್ರೆ ಹೇಗೆ ಜನರಿಗೆ ಬರ್ಬೋದು? ಯಾವ ಥರ, ಯಾವುದರಲ್ಲಿ ಮೆಸೇಜ್ ಹಾಕಿರ್ತೀರಿ? ಅಲ್ಲ, ಈಗ ನಾವು ಫಸ್ಟ್ ಎತ್ತಿನಹೊಳೆ ಹೋರಾಟ ನಾವು ಆವತ್ತೇ ಬಿಟ್ಟಿದ್ದೇವೆ. ಯಾಕೆಂದರೆ ನಾವು ಫೈನಲಿ ಕೋರ್ಟಲ್ಲಿ ಇದಾದ ನಂತರ, ಯಾಕೆಂದರೆ ಎಲ್ಲ ಆಯಿತು, ಇಲ್ಲಿ ಬೀದಿ ಹೋರಾಟ ಆಯಿತು, ಪ್ರತಿಭಟನೆ ಆಯಿತು, ಅವರಿಗೆ ಕಪ್ಪು ಹಾಟ ಆಯಿತು, ಧಿಕ್ಕಾರ ಆಯಿತು, ಚಳವಳಿ ಆಯಿತು, ಅರೆಸ್ಟ್ ಆಯಿತು, ಕೇಸ್ ಆಯಿತು, ಎಲ್ಲ ಆಯಿತು. ಇಷ್ಟು ಮಾಡಿಯೂ ಡ್ರಿಂಕಿಂಗ್ ವಾಟರ್ ಅಂತ ಮಾಡಿದ್ರೆ ನಾವು ಈಗ ಎತ್ತಿನಹೊಳೆ ಯೋಜನೆ ಬಿಟ್ಟಿದ್ದೇವೆ. ಈಗ ನೆಕ್ಸ್ಟ್ ಇಂಥದ್ದು ಮಾಡುವಾಗ ನಾವು ಈಗ ಪಶ್ಚಿಮ ಘಟ್ಟದ್ದು ನಮಗೆ ನಿರಂತರ ಆಗ್ತಾ ಉಂಟು. ಶಾಲಾ ಕಾಲೇಜಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಮಕ್ಕಳನ್ನು ಕಾಡಿಗೆ ಕರ್ಕೊಂಡು ಹೋಗೋದು. ಒಂದು ಫಾರೆಸ್ಟ್ ಫೈರ್ ಆದರೆ ನಮ್ಮ ಸಣ್ಣ ಟೀಮ್ ಹೋಗ್ತದೆ, ಯಾಕೆ ಫೈರ್ ಆಯಿತು, ಯಾರು ಮಾಡಿದ್ದು, ಏನು ಮಾಡಿದ್ವಿ, ಹಂಟಿಂಗ್ ಮಾಡಿದರೆ, ಈಗ ಉತ್ತರ ಕನ್ನಡ ಹಂಟಿಂಗ್ ಮಾಡಿದರೆ, ಇದರ ಬಗ್ಗೆ ನಾವೆಲ್ಲ ಜನಜಾಗೃತಿ ಎಲ್ಲ ಮಾಡ್ತಿದ್ದೇವೆ. ಅದು ನಮ್ಮೊಟ್ಟಿಗೆ ಸೇರ್ಬೋದು. ಬೇಡ, ಯಾವುದು ಬೇಡ, ನಮ್ಮ ವನಚೇತನ ಗ್ರೂಪಲ್ಲಿ ಬಂದರೂ ಒಬ್ಬ ಫಾರೆಸ್ಟ್ನ ಬಗ್ಗೆ ಸ್ಟಡಿ ಮಾಡುವವನಿಗೆ ನಮ್ಮ ವನಚೇತನ ಟೀಮ್ನಲ್ಲಿ ಬಂದರೂ ಸಾಕು. ಇಡೀ ಫಾರೆಸ್ಟಲ್ಲಿ ಇರ್ತೇವೆ, ಡೀಪ್ ಫಾರೆಸ್ಟಲ್ಲಿ ಇರೋದು. ಅಲ್ಲಿ ನಾವು ಕುಡುಬಿ, ಗೌಳಿ, ಹಾಲಕ್ಕಿ, ಸಿದ್ದಿ, ಬೇರೆ ಬೇರೆ ಟ್ರೈಬ್ ಅವರಿಂದ ತೆಗೆದುಕೊಳ್ಳುವ ನಾಲೆಜ್ ಉಂಟಲ್ಲ, ಅದು ಒಬ್ಬ ಕಲಿಯುವನಿಗೆ ಸಾಕು ಅಂತ ಸಹ ಮಾಡ್ಬೋದು. ನಾನು ಈಗ ವೆಸ್ಟರ್ನ್ ಘಾಟ್ಸು, ವೈಲ್ಡ್ ಲೈಫು, ಈ ನದಿ ಎಲ್ಲ ಕಲ್ತದ್ದು ಯಾವುದೇ ಯೂನಿವರ್ಸಿಟಿ ಅಲ್ಲ, ಯಾವುದೇ ಬುಕ್ಸ್ ಅಲ್ಲ, ಗೂಗಲ್ ಅಲ್ಲ, ವೆಸ್ಟರ್ನ್ ಘಾಟ್ಸಿನ ಒಳಗಿನ ಟ್ರೈಬಲ್ ಜನರಿಂದ. ಅಂದರೆ ಅವರಿಂದೇ ಕಲಿಯಲಿಕ್ಕೆ ಸಿಗ್ತದೆ. ಈಗ ನಾನು ವನಚೇತನ ಮಾಡುವಾಗ ಒಂದು ಶಾಲೆಯಲ್ಲಿ ಹುಲಿ ಚಿರತೆ, ಸಾರ್ ಹುಲಿ ನಮ್ಮ ಶಾಲೆ ಹತ್ರ ಬರ್ತದೆ. ಹುಲಿಂದ್ರೆ ಬೆಕ್ಕು ನೋಡಿದಾಗ ಅವರಿಗೆ ಹುಲಿ ಶಾಲೆ ಹತ್ರ ಬಂದು ಹೋಗ್ತದೆ, ಚಿರತೆ ಇರ್ತದೆ, ಕರಡಿ ಗ್ರೌಂಡಿಗೆ ಬರ್ತದೆ, ಹೆಬ್ಬವು ಕ್ಲಾಸ್ ರೂಮ್ ಒಳಗೆ ಬರ್ತದೆ. ಈ ಯಾವುದೇ ವಿಷಯಕ್ಕೆ ಮಕ್ಕಳು ಹೆದರುವುದಿಲ್ಲ. ಹುಲಿ ಆನೆಯವ್ರಿಗೆ ಕ್ಯಾರೆ ಅಲ್ಲ, ನಾಯಿ ಬೇಕಿದ್ದಾಗೆ. ಇವರಿಂದ ಈಗ ನೋಡಿ, ಈ ಮಕ್ಕಳು ಇಷ್ಟು ಹೇಳಿದ್ರಲ್ಲ, ನಮಗೂ ಸಾಕು, ಇದು ಒಂದು ಟಾಪಿಕ್ ಆಯಿತು. ನಾವು ಅವರ ಪೇರೆಂಟ್ಸ್ಗೆ ಹತ್ರ ಹೋಗ್ತೇವೆ. ಅವ್ರು ಫಸ್ಟಿಗೆ ಏನು ಹೇಳ್ತಾ ಹೇಳಿದರೆ, ಸ್ವಲ್ಪ ಇಲ್ಲಿ ಕರಡಿಯ ಬಗ್ಗೆ, ಕಪ್ಪು ಚಿರತೆ ಅಲ್ಲ ಜಾಸ್ತಿ, ಅದು ಹಗಲು ರಾತ್ರಿ ಹಗಲು ಸಹ ಗೊತ್ತಾಗೋದಿಲ್ಲ. ಅವ್ರು ಫಸ್ಟಿಗೆ ಏನು ಹೇಳ್ತಾ ಹೇಳಿದರೆ, ನೋಡಿ ಅವರು ಅನ್ಎಜುಕೇಟೆಡ್, ಅವ್ರು ಹೇಳ್ತಾರೆ ನಮಗೆ ಏನು ಗೊತ್ತಿಲ್ಲ, ನಾವೆಲ್ಲಿ, ಅವರು ಹುಟ್ಟಿ ಬೆಳೆದದ್ದೇ ಅಲ್ಲಿ, ಅವರ ಬದುಕೇ ಒಂದು ಯೂನಿವರ್ಸಿಟಿ. ಯಾಕೆಂದರೆ ಡೈಲಿ ಅವರಿಗೆ ನಾಲೆಜ್, ಡೈಲಿ ಪಾಠ. ಆಮೇಲೆ ಅವರಿಂದೆಲ್ಲ ಕಲಿತು ಅವರೊಟ್ಟಿಗಿದ್ದು, ಅವರೊಟ್ಟಿಗೆ ಕಾಡಲ್ಲಿ ಯಾವ್ಯಾವ ಪ್ರಾಣಿಗಳು ಎಲ್ಲಿರ್ತವೆ, ಯಾವ ಪ್ರಾಣಿಗಳು ಎಲ್ಲಿಂದ ಕಡಿಮೆ ಆಯಿತು, ಯಾವ ಪ್ರಾಣಿ ಯಾವನ್ನ ಡಿಪೆಂಡ್ ಆಗಿರ್ತದೆ, ಯಾವುದು ಕಡಿಮೆ ಆಗಿದೆ, ಪ್ರಾಬ್ಲಮ್ ಆಗಿದೆ, ಕೃಷಿಗೆ ಯಾವುದು ಇದಾಗ್ತದೆ, ಇದನ್ನೆಲ್ಲ ನಾವು ಅಲ್ಲಿ ಆ ಮಕ್ಕಳಿಂದ ಸ್ಟಡಿ ಮಾಡಿದ್ದು. ನಾನೀಗ ಜೊಯ್ಡಾದಲ್ಲಿ ವನಚೇತನ ಕಾರ್ಯಕ್ರಮ ಮಾಡ್ತಿದ್ದೇವೆ. ಅಲ್ಲಿ ಒಂದು ಮಂಗಟ್ಟೆ ಹಕ್ಕಿ ಅಂತ ಹೇಳಿದೆ, ಹಾರ್ನ್ ಬಿಲ್ ಅಂತ. ಈ ಹಾರ್ನ್ ಬಿಲ್ ಏನಂತ ಹೇಳಿದರೆ, ಅದಕ್ಕೆ ಕಾಡಿನ ರೈತ, ಅಂದರೆ ಕಾಡಿನ ಬೆಳವಣಿಗೆ ಪ್ರಮುಖ ಪಾತ್ರಧಾರಿ. ಅದು ಇಷ್ಟು ದೊಡ್ಡ ಕೊಕ್ಕಲೊಂದು ಅಷ್ಟು ಹಣ್ಣುಗಳನ್ನು ಅಲ್ಲಿ ಇಲ್ಲಿ ಬೀಜ ಪಸರಣ ಮಾಡ್ತದೆ. ಈ ಹಾರ್ನ್ ಬಿಲ್ನ ವಿಶೇಷ ಅಂತ ಹೇಳಿದರೆ, ಅದನ್ನೀಗ ಅಲ್ಲಿ ಕೊಲ್ತಾ ಇದ್ದಾರೆ, ಹಂಟಿಂಗ್ ಮಾಡ್ತಾಯಿದ್ದಾರೆ. ಒಂದನೇದಾಗಿ ಅವರು ಜನರಿಗೆ ನಾಲೆಜ್ ಇಲ್ಲ, ಅವರು ರಾತ್ರಿ ಗೆಸ್ಟ್ ಏನಾದರೂ ಬಂದರೆ ಅದನ್ನು ಹೊಡಿತಾರೆ, ಕೊಲ್ತಾರೆ. ನಾವಲ್ಲಿ ಕಾಡಿಗೆ ಹೋದಾಗ ಹಾರ್ನ್ ಬಿಲ್ನ ಕೊಲ್ಲಬಾರ್ದು, ಅದು ಹೀಗೀಗೆ ಎಲ್ಲ ಹೇಳುವಾಗ ಒಂದನೇಗೆ ಅವರಿಗೆ ಅವರು ಮಾಹಿತಿ ಇಲ್ಲ, ಇಷ್ಟೆಲ್ಲ ಉಂಟು, ಕೊಂದರೆ ಏನಾಗ್ತದೆ, ನಾವು ಒಂದು ಹಕ್ಕಿಯನ್ನು ಕೊಂದು. ಈ ಹಾರ್ನ್ ಬಿಲ್ ಒಂದು ಇದುಂಟು, ಅದರ ವಿಶೇಷ ಅಂತ ಹೇಳಿದರೆ, ಹೆಣ್ಣು ಹಾರ್ನ್ ಬಿಲ್ ಮೊಟ್ಟೆ ಹಾಕಿ ಮರಿ ಹಾಕೋ ಸಂದರ್ಭ ಒಂದು ಪೊಟರೆಯನ್ನು ಆಯ್ಕೆ ಮಾಡ್ತದೆ, ಅದು ಒಳಗೆ ಹೋಗಿ ಕೂತ್ಕೊಳ್ಳುವಷ್ಟು ಒಳಗೆ ಕೂತ್ಕೊಳ್ತದೆ. ಒಳಗೆ ಕೂತ್ಕೊಳ್ಳೆ ಗಂಡು ಹಕ್ಕಿ ಮಣ್ಣು ಮತ್ತು ಮೇಣದಿಂದ ಅದರ ಕೊಕ್ಕು ಮಾತ್ರ ಬಿಟ್ಟು ಮತ್ತೆಲ್ಲ ಲಾಕ್ ಮಾಡ್ತದೆ, ಕೊಕ್ಕು ಮಾತ್ರ ಹೊರಗೆ. ಸಾಧಾರಣ 2.5 ತಿಂಗಳು, ಈಗ ಮೊಟ್ಟೆ ಇಟ್ಟು ಮರಿ ಹೊರಗೆ ಬಂದು ಮರಿ ಹಾರುವವರೆಗೆ ತಾಯಿ ಹಕ್ಕಿ ಹೊರಗೆ ಬರಲಿಕ್ಕಿಲ್ಲ. ಗಂಡು ಹಕ್ಕಿ ಅದಕ್ಕೆ ಆಹಾರ ತಂದು ಕೊಡುವುದು 2.5 ತಿಂಗಳು. ಅಕಸ್ಮಾತ್ ಗಂಡು ಹಕ್ಕಿಯನ್ನು ಇವರು ಹಂಟಿಂಗ್ ಮಾಡೋದೇ ಗಂಡು ಹಕ್ಕಿಯನ್ನು ಯಾರಾದರೂ ಹಂಟಿಂಗ್ ಮಾಡಿದರೆ ಗಂಡು ಹಕ್ಕಿಯು ಸತ್ತೋಯ್ತು, ತಾಯಿ ಹಕ್ಕಿ ಹಸಿವಿನಿಂದ ಸತ್ತೋಯ್ತು, 3 ಮರಿ ಹಕ್ಕಿಗಳು ಸತ್ತೋಯ್ತು. ಆದ ಕಾರಣದ ಎಂಡೇಂಜರ್ಡ್ ಸ್ಪೀಸೀಸಿಗೆ ಅಳಿವಿನಂಚಿನ ಹಕ್ಕಿ ಅಂತ ಬಂದಿದೆ. ಕಾಡು ಕೋಣದ ಸ್ಟಡಿ ಮಾಡಲಿಕ್ಕೆ ಜರ್ಮನಿಯವರು ಬಂದರು. ಈ ಕಾಡು ಕೋಣ ಹೇಗೆಂದರೆ, ಬೆಳಿಗ್ಗೆ 6ರಿಂದ 5:30, 6ವರೆಗೆ ಅದು ಪರ್ಟಿಕ್ಯುಲರ್ ಕೆಲವು ವ್ಯಾಲಲ್ಲಿ ನೀರು ಕುಡಿಲಿಕ್ಕೆ ಬರೋದು, ಒಂದಲ್ಲ ಒಂದು 10-12 ಬರ್ತವೆ. ಆ ವ್ಯಾಲಿಯಲ್ಲಿ ನಮ್ಗೆ ಗೊತ್ತುಂಟು, ಆ ಪ್ಲೇಸಿಗೆ ಹೋದರೆ
ಕಾಡ್ಕೊಂಡು ಸಿಗ್ತವೆ. ಮತ್ತು ಅವರು ಸಂಜೆ ಬಾಕಿ ಟೈಮಲ್ಲೆಲ್ಲ ಕಾಡಲ್ಲಿ ಎಲ್ಲೋ ಮೇಯ್ತಾ ಹೈಡ್ ಆಗಿರ್ತವೆ. ಇವರು ಜರ್ಮನಿಯಿಂದ 4 ಜನ. ನಾವು ಬೆಳಿಗ್ಗೆ 5 ಗಂಟೆಗೆದ್ದು ಅಲ್ಲಿ ಕಾಡು ಇದು ಸೊಪ್ಪಿನ ಗುಡ್ಡ, ರಾಮನ ಗುಡ್ಡ, ಬಾಳೆಗುಡ್ಡ, ದೀಪದ ಕಲ್ಲು ಅಲ್ಲೆಲ್ಲ ಇವರನ್ನು ಕರ್ಕೊಂಡು ಹೋಗೋದು. 3 ದಿನದಲ್ಲೂ ಬೆಳಿಗ್ಗೆ ಮತ್ತು ನಮಗೆ ಒಂದೇ ಒಂದು ಕಾಡು ಕೋಣ ಸಿಗಲಿಲ್ಲ. ಇದು ನಮಗೆ ಸೇಮ್, ಇದು ನಮಗೆ ಸ್ಟೇಟ್ಗೆಲ್ಲ ನಮ್ಮ ಇಡೀ ಇಂಡಿಯಾಕ್ಕೆ ಸೇಮ್ ಇದು. ಜರ್ಮನಿದ ಅದನ್ನು ಸ್ಟಡಿ ಮಾಡಲಿಕ್ಕೆ ಯಾಕೆಂದರೆ ಕಾಡು ಕೋಣದ್ದು ದೊಡ್ಡ ಮಾಫಿಯಾ ಅದು. ಈ ರೆಸಾರ್ಟ್ಗಳಲ್ಲೆಲ್ಲ ಚಿಕನ್ ಮಟನ್ ಎಲ್ಲ ಉಂಟು, ಮತ್ತು ಕೆಲವು ಪಾಸ್ವರ್ಡ್ ಉಂಟು, ಅದು ಕಾಡು ಕೋಣ ಮಾಂಸ, ಜಿಂಕೆ ಮಾಂಸ, ಅದರ ಮಾಂಸ ಅದನ್ನು ಕೊಲ್ತಾರೆ. 30% ಆಫ್ ದ ಪೀಪಲ್ ಮೈಟ್ ಬಿ ಅವೇರ್ ಆಫ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್, ರೈಟ್? ಸೊ ಅದಕ್ಕಿಂತ ಈಗ ಅಟ್ಲೀಸ್ಟ್ ಇದರಿಂದಾಗಿ ಸ್ವಲ್ಪ ಅಲ್ಲಿ ಗೊತ್ತಾಗಲಿ, ಸ್ವಲ್ಪ ಟೈಮ್ ಇದ್ದರೆ ಒಂದು ಹಾಫ್ ಆನ್ ಅವರ್ ಇದ್ದರೆ ಈ ವಿಡಿಯೋ ನೋಡಿ ಅದ್ರದ್ದು ಅರ್ಥ ಆದರೆ ಐ ಥಿಂಕ್ ದಟ್ ಈಸ್ ಒಂದು ನಮ್ದು ಗೋಲ್ ಇದ್ದದ್ದು. ಸೊ ಐ ಥಿಂಕ್ ತುಂಬ ಧನ್ಯವಾದ ಲೈಕ್ ಬಂದದಕ್ಕೆ, ಟೈಮ್ ಕೊಟ್ಟದಕ್ಕೆ. ಥ್ಯಾಂಕ್ ಯು.